Today is online classes second PUC subject logic. Second PUC logically second PUC online class. Second PUC online class. Second PUC online class subject logic. SUBJECT subject to logic. LOGIC subject logic to second PUC. ಅಂದ್ರೆ ಇಲ್ಲಿ date 26 July 2021 समय 10 ಓಕೆ. ಇಲ್ಲಿ ಸೆಕೆಂಡ್ PUC ಕ್ಲಾಸಲ್ಲಿ ನಾವು ಈ ವರ್ಷ ಸಿಲೆಬಸ್ಗೆ ಅನುಗುಣವಾಗಿ ನಾವು ಕ್ಲಾಸನ್ನು ಯೂಟ್ಯೂಬಲ್ಲಿ ಕ್ಲಾಸನ್ನು ಮಾಡ್ತಕ್ಕಂಥದ್ದು. ಹಾಗಾದರೆ ಆ ಹಿನ್ನೆಲೆಯಲ್ಲಿ ನಾವೀಗ ಫಸ್ಟ್ ಚಾಪ್ಟರ್ ಅನುಗಮನದ ಸ್ವರೂಪ ಅಂದರೆ ನೇಚರ್ ಆಫ್ ದಿ ಇಂಡಕ್ಷನ್. ಅಂದರೆ ಫಸ್ಟ್ ಚಾಪ್ಟರ್ ಅಂದರೆ ಯಾವುದಲ್ಲಿ ಅನುಗಮನದ ಸ್ವರೂಪ. ಚಾಪ್ಟರ್ ಫಸ್ಟ್, ಅಧ್ಯಾಯದ ಹೆಸರು ಅನುಗಮನದ ಸ್ವರೂಪ. ಅನುಗಮನದ ಸ್ವರೂಪ ಇಂಟು ಬ್ರಾಕೆಟ್ ಅಲ್ಲಿ ನಾವು ಇಂಗ್ಲಿಷಲ್ಲಿ ನೇಚರ್ ಆಫ್ ದಿ ಇಂಡಕ್ಷನ್. ನೇಚರ್ ಸ್ಪೆಲ್ಲಿಂಗು NATURE ನೇಚರ್ ಆಫ್ ದಿ OF ನೇಚರ್ ಆಫ್ ದಿ ಇಂಡಕ್ಷನ್. INDUCTION ನೇಚರ್ ಆಫ್ ದಿ ಇಂಡಕ್ಷನ್. ನೇಚರ್ ಆಫ್ ದಿ ಇಂಡಕ್ಷನ್. ಹಾಗಾದ್ರೆ ಇಲ್ಲಿ ಏನು ಚಾಪ್ಟರ್ ಫಸ್ಟ್ ಅಧ್ಯಾಯ 1, ಅಧ್ಯಾಯದ ಹೆಸರು ಅನುಗಮನದ ಸ್ವರೂಪ. ಹಾಗಾದ್ರೆ ಇಲ್ಲಿ ಏನು ಅಧ್ಯಾಯದ ಹೆಸರು ಅನುಗಮನದ ಸ್ವರೂಪ. ಹಾಗಂದ್ರೆ ಅನುಗಮನದ ಸ್ವರೂಪ ಅಂದ್ರೆ ಏನು, ಅದರ ಇನ್ನರ್ ಮೀನಿಂಗ್ ಅಂದ್ರೆ ಅದರ ಸ್ಟ್ರಕ್ಚರ್, ಅದರ ಸ್ವರೂಪ ಯಾವುದನ್ನು ನಾವು ಅನುಗಮನ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಈ ಅನುಗಮನದ ಸ್ವರೂಪ ಅಂದ್ರೆ ಅನುಗಮನ ಅಂದ್ರೆ ಏನು, ಯಾವ ಭಾಗಕ್ಕೆ ಅಥವಾ ಅನುಗಮನವು ಯಾವ ಗುಣಲಕ್ಷಣಗಳನ್ನು ಒಳಗೊಂಡಿದೆ, ಅನುಗಮನದ ಲಕ್ಷಣಗಳು, ಅನುಗಮನದ ಸ್ಟ್ರಕ್ಚರ್ ಸ್ವರೂಪ ಯಾವುದನ್ನು ನಾವು ಅಥವಾ ಅನುಗಮನ ಹೇಗಿರುತ್ತೆ, ಅನುಗಮನ ಎನ್ನುವಂಥದ್ದು ಎಲ್ಲಿ ಬರುತ್ತೆ, ಇಂತಿಷ್ಟು ಅಂಶಗಳನ್ನು ಮೊಟ್ಟ ಮೊದಲಿಗೆ ನಾವು ತಿಳಿಯೋದು ಅವಶ್ಯಕವಾಗ್ತದೆ. ಹಾಗಾದರೆ ಆ ಹಿನ್ನೆಲೆಯಲ್ಲಿ ಇಲ್ಲಿ ಈ ಅಂದರೆ ಅನುಗಮನದ ಸ್ವರೂಪ ಚಾಪ್ಟರ್ ಅಧ್ಯಾಯದ ಹೆಸರು. ಹಾಗಾದರೆ ಈ ಅನುಗಮನ ಎನ್ನುವ ಪದ ಎಲ್ಲಿ ಬರುತ್ತೆ? ಇಲ್ಲಿ ಮೊಟ್ಟ ಮೊದಲಿಗೆ ನಾವು ಅನುಮಾನ ಎನ್ನುವಂಥ ಪದವನ್ನು ನಾವು ಕರಿತೀವಿ. ಅನುಮಾನದಲ್ಲಿ ಈ ಅನುಗಮನ ಅಂತಕ್ಕಂಥದ್ದು ಬರುವಂಥದ್ದು. ಹಾಗಾದರೆ ಅದಕ್ಕೂ ಪೂರ್ವದಲ್ಲಿ ಇಲ್ಲಿ ಈ ಅನುಗಮನ ಎನ್ನುವಂಥ ಪದ ಅನುಮಾನದಲ್ಲಿ ಬರುತ್ತೆ ಅಥವಾ ಅನುಗಮನ ಈ ಎಲ್ಲ ಪದಗಳು ಕೂಡ, ಈ ಎಲ್ಲ ವಿಷಯಗಳು ಕೂಡ ತರ್ಕಶಾಸ್ತ್ರದಲ್ಲಿ ಅಂದರೆ ಲಾಜಿಕ್ಕಲ್ಲಿ ಬರೋದ್ರಿಂದ ಇಲ್ಲಿ ನಾವು ಇಂಟ್ರೊಡಕ್ಷನಲ್ಲಿ ಅಂದರೆ ಪೀಠಿಕೆಯಲ್ಲಿ ತರ್ಕಶಾಸ್ತ್ರ ಎಂದರೇನು, ವಾಟ್ ಈಸ್ ಲಾಜಿಕ್, ಅಂದರೆ ತರ್ಕಶಾಸ್ತ್ರ ಎಂದರೇನು, 1 ಮಾರ್ಕ್ ಕ್ವಶನ್ಸ್ ಏನು ಕೇಳಲ್ಲ. ಇಲ್ಲಿ ನಮ್ಮ ರೆಫರೆನ್ಸ್ಗೆ ನಾವು ತಿಳ್ಕೊಳ್ಳೋದಾದರೆ ನಮ್ಮ ತಿಳುವಳಿಕೆಗೋಸ್ಕರ ತರ್ಕಶಾಸ್ತ್ರ ಅಂದರೆ ಏನು, ಯಾವ ಭಾಗವನ್ನು ಅಥವಾ ತರ್ಕಶಾಸ್ತ್ರದ ಸ್ವರೂಪ ಹೇಗೆ, ಅದರ ಇಂಟ್ರೊಡಕ್ಷನಲ್ಲಿ ಪೀಠಿಕೆಯಲ್ಲಿ ಒಂದು 2-3 ಪಾಯಿಂಟ್ಸನ್ನು ನೋಡಿ ನಾವು ವಿಷಯಕ್ಕೆ ವಿಗಮನದ ಸ್ವರೂಪ ಈ ಚಾಪ್ಟರ್ಗೆ ಬರುವಂಥದ್ದು. ಈ ಚಾಪ್ಟ್ರಲ್ಲಿ ಮೊಟ್ಟ ಮೊದಲಿಗೆ ನಾವು ಪೀಠಿಕೆ ಇಂಟ್ರೊಡಕ್ಷನ್ ಯಾವುದು ಅಂದರೆ ಈ ಅನುಗಮನ ಎನ್ನುವಂಥ ಪದ ಅನುಮಾನದಲ್ಲಿ ಬರುತ್ತೆ. ಈ ಅನುಗಮನ ನಿಗಮನ ಈ ಎಲ್ಲ ಭಾಗಗಳು ಕೂಡ ನಮ್ಮ ಲಾಜಿಕ್ಕಲ್ಲಿ ತರ್ಕಶಾಸ್ತ್ರದಲ್ಲಿ ಬರೋದ್ರಿಂದ
ನಾವು ಇಲ್ಲಿ ಇಂಟ್ರೊಡಕ್ಷನ್ ತರ್ಕಶಾಸ್ತ್ರ ಅಂದರೆ ಏನು, ತರ್ಕಶಾಸ್ತ್ರ ಯಾವಾಗ ಉಗಮವಾಯಿತು, ತರ್ಕಶಾಸ್ತ್ರ ಮೊಟ್ಟ ಮೊದಲಿಗೆ ಎಲ್ಲಿ ಉಗಮವಾಯಿತು, ತರ್ಕಶಾಸ್ತ್ರವನ್ನು ಯಾರು ಬೋಧಿಸುತ್ತಿದ್ರು, ತರ್ಕಶಾಸ್ತ್ರದ ಪಿತಾಮಹ ಯಾರು, ಇನ್ನು ಇವುಗಳನ್ನು ಅಂದರೆ ಈ ತರ್ಕಶಾಸ್ತ್ರದ ಎರಡು ಭಾಗಗಳು ಯಾವುವು, ಈ ಅಂಶಗಳನ್ನು ನಾವು ತಿಳಿಯುವಂಥದ್ದು ಸಂಕ್ಷಿಪ್ತವಾಗಿ ಅವಶ್ಯಕವಾಗ್ತದೆ. ಹಾಗಾದರೆ ಆ ಹಿನ್ನೆಲೆಯಲ್ಲಿ ನಾವು ಯಾವುದನ್ನ ಇಲ್ಲಿ ಫಸ್ಟ್ ಪಾಯಿಂಟ್ಸ್ ಇಲ್ಲಿ ಏನು ಈ ತರ್ಕಶಾಸ್ತ್ರ ಅನುಗಮನದ ಸ್ವರೂಪ, ಈ ಚಾಪ್ಟರ್ಲಿ ನಾವು ಫಸ್ಟ್ ಸ್ಮಾಲ್ ಸಬ್ ಹೆಡಿಂಗು ಪೀಠಿಕೆ, ಯಾವುದರ ಪೀಠಿಕೆ, ಅನುಗಮನದ ಸ್ವರೂಪದಲ್ಲಿ ಸ್ಮಾಲ್ ಸಬ್ ಹೆಡಿಂಗು ಪೀಠಿಕೆ ಅಂದರೆ ಏನು, ಈ ಅನುಗಮನ ಎನ್ನುವಂಥ ಪದ ತರ್ಕಶಾಸ್ತ್ರದಲ್ಲಿ ಬರೋದ್ರಿಂದ ತರ್ಕಶಾಸ್ತ್ರ ಅಂದರೆ ಏನು, ತರ್ಕಶಾಸ್ತ್ರ ಎಲ್ಲಿ ಮೊಟ್ಟ ಮೊದಲಿಗೆ ಉಗಮವಾಯಿತು, ತರ್ಕಶಾಸ್ತ್ರದ ಭಾಗಗಳು ಯಾವುವು, ಇವುಗಳನ್ನು ನಾವಿಲ್ಲಿ ಪೀಠಿಕೆಯಲ್ಲಿ ಸೂಕ್ಷ್ಮವಾಗಿ ನಾವು ಅದನ್ನು ಗಮನಿಸಿಬಿಟ್ಟು ಇಲ್ಲಿ ಅನುಗಮನದ ಸ್ವರೂಪ, ಅನುಗಮನ ಅಂದರೆ ಏನು, ಅನುಗಮನದ ಲಕ್ಷಣಗಳು, ಅನುಗಮನದ ಸಮಸ್ಯೆ, ದಿ ಪ್ರಾಬ್ಲಮ್ ಆಫ್ ದ ಇಂಡಕ್ಷನ್, ಇಂತಿಷ್ಟು ಅಂಶಗಳನ್ನು ನಾವು ಈ ತರಗತಿಯಲ್ಲಿ ಈ ಅವಧಿಯಲ್ಲಿ ನಾವು ತಿಳ್ಕೊಳ್ತೀವಿ. ಹಾಗಾದರೆ ಆ ಹಿನ್ನೆಲೆಯಲ್ಲಿ ಪೀಠಿಕೆ ಅದನ್ನು ನಾವು ಇಂಟ್ರೊಡಕ್ಷನ್ INTRODUCTION ಇಂಟ್ರೊಡಕ್ಷನ್ ಪೀಠಿಕೆ. ಹಾಗಾದರೆ ಇಲ್ಲಿ ಪೀಠಿಕೆಯಲ್ಲಿ ನಾವು ಯಾವುದನ್ನ ತರ್ಕಶಾಸ್ತ್ರವು ಮೊಟ್ಟ ಮೊದಲಿಗೆ ಗ್ರೀಕ್ ಮತ್ತು ಭಾರತ ದೇಶಗಳಲ್ಲಿ ಉಗಮವಾಯಿತು. ಏನಲ್ಲಿ ತರ್ಕಶಾಸ್ತ್ರ ಇಲ್ಲಿ ಫಸ್ಟ್ ಪಾಯಿಂಟ್ಸ್ ಅಲ್ಲಿ ಏನು, ತರ್ಕಶಾಸ್ತ್ರವು ಮೊಟ್ಟ ಮೊದಲಿಗೆ ಗ್ರೀಕ್ ಮತ್ತು ಭಾರತ ದೇಶಗಳಲ್ಲಿ ಉಗಮವಾಗುತ್ತದೆ. ತಾನೆ ಗ್ರೀಕ್ ಮತ್ತು ಭಾರತ. ಇನ್ನು ನೆಕ್ಸ್ಟ್ ಹಾಗಾದರೆ ತರ್ಕಶಾಸ್ತ್ರವನ್ನ ಇಲ್ಲಿ ಮೊಟ್ಟ ಮೊದಲಿಗೆ ಅಂದರೆ ಈ ಪಾಶ್ಚಿಮಾತ್ಯ ತರ್ಕಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್, ಆತನಿಗಿಂತಲೂ ಪೂರ್ವದಲ್ಲಿ ಸಾಕ್ರೆಟಿಸ್ ತರ್ಕಶಾಸ್ತ್ರವನ್ನ ಇಲ್ಲಿ ಅಂದರೆ ಆಗಿನ ಕಾಲದಲ್ಲಿ ಯಾವುದೇ ಶಾಲಾ ಕಾಲೇಜುಗಳು ಕಟ್ಟಡಗಳು ಈಗಿನ ಹಾಗೆ ಇರಲಿಲ್ಲ. ಇಲ್ಲಿ ತರ್ಕಶಾಸ್ತ್ರವನ್ನು ಸಾಕ್ರೆಟಿಸ್ ಜನರಿಗೆ ಎಲ್ಲಿ ಜನಸ್ತೋಮ ಇರುತ್ತೋ, ಯಾವುದೇ ಮೈದಾನ ಆಗಿರ್ಬೋದು, ಯಾವುದೋ ಒಂದು ಗುಂಪಾಗಿರ್ಬೋದು, ಸಮುದಾಯ ಆಗಿರ್ಬೋದು, ಅಲ್ಲಿ ತರ್ಕಶಾಸ್ತ್ರವನ್ನು ಜನರಿಗೆ ಬೋಧಿಸುತ್ತಿದ್ದನು. ವ್ಯವಸ್ಥಿತವಾದಂಥ ಯಾವುದೇ ಗ್ರಂಥಗಳು ಅಲ್ಲಿ ಆತ ತರ್ಕಶಾಸ್ತ್ರವನ್ನು ಕಲಿಸುತ್ತಿದ್ದನು ಎನ್ನುವುದಕ್ಕೆ ಯಾವುದೇ ಪುರಾವೆಗಳು, ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ. ಯಾಕೆಂದರೆ ಡೈಲಾಗ್ಸ್ ಸಂಭಾಷಣೆಗಳ ಮುಖೇನ ತರ್ಕಶಾಸ್ತ್ರವನ್ನು ಜನರಿಗೆ ಬೋಧಿಸ್ತಾನೆ. ನಂತರ ಬಂದಂತಹ ಯಾರು ಆತನ ಶಿಷ್ಯರಾದಂಥ ಯಾರು ಅರಿಸ್ಟಾಟಲ್ ಇಲ್ಲಿ ತರ್ಕಶಾಸ್ತ್ರ ಪಾಶ್ಚಿಮಾತ್ಯ ತರ್ಕಶಾಸ್ತ್ರ ಪಿತಾಮಹ ಆಗ್ತಾರೆ. ಮೊಟ್ಟ ಮೊದಲಿಗೆ ಫಸ್ಟ್ ಪಾಯಿಂಟ್ಸ್ ಪೀಠಿಕೆಯಲ್ಲಿ ತರ್ಕಶಾಸ್ತ್ರವು ಮೊಟ್ಟ ಮೊದಲಿಗೆ ಗ್ರೀಕ್ ಮತ್ತು ಭಾರತ ದೇಶಗಳಲ್ಲಿ ಉಗಮವಾಯಿತು. ಇದು ಫಸ್ಟ್ ಪಾಯಿಂಟ್ಸ್. ಇನ್ನು ಸೆಕೆಂಡ್ ಪಾಯಿಂಟ್ಸು, ಹಾಗಾದರೆ ಇಲ್ಲಿ ತರ್ಕಶಾಸ್ತ್ರ ಎಂದರೇನು, ವಾಟ್ ಈಸ್ ಲಾಜಿಕ್? ಇಲ್ಲಿ ಇದಕ್ಕೆ ಡೆಫಿನೇಷನ್ನು ನಮ್ಮ ಅಂದರೆ ತರ್ಕಶಾಸ್ತ್ರವು ಸಮರ್ಪಕವಾದಂಥ ಆಲೋಚನೆಗಳನ್ನು, ಸಮಂಜಸವಾದಂತಹ ಆಲೋಚನೆಗಳನ್ನು ಇದು ನಮಗೆ ಕಲಿಸುತ್ತದೆ. ಯಾವುದೇ ಕ್ಷೇತ್ರವನ್ನು ತೆಗೆದುಕೊಂಡ್ರೂ ಕೂಡ, ಯಾವುದೇ ರಂಗವನ್ನು ತೆಗೆದುಕೊಂಡ್ರೂ ಕೂಡ ಅಲ್ಲಿ ಲ್ಯಾಂಗ್ವೇಜ್ ಭಾಷೆ ಇರಬೇಕು. ಆ ಭಾಷೆ ಸ್ಫುಟವಾಗಿರಬೇಕಾದ್ರೆ ನಾವು ಬಳಸುವಂತಹ ಪದ ಪ್ರಯೋಗ ಅಥವಾ ವಾಕ್ಯಗಳ ಒಂದು ಆಗರ ಅದು ಸಮರ್ಪಕವಾದಂಥ ಆಲೋಚನೆಗಳನ್ನು, ಸಮಂಜಸವಾದಂತಹ ವಿಚಾರಗಳನ್ನು ಅದು ಒಳಗೊಂಡಿದ್ದಾಗ ಭಾಷೆ ಸ್ಪಷ್ಟವಾಗುತ್ತೆ. ಹಾಗಾದರೆ ಇಲ್ಲಿ ತರ್ಕಶಾಸ್ತ್ರ ಅಂದರೆ ಯಾವುದೇ ಒಂದು ಕ್ಷೇತ್ರಕ್ಕೆ, ಯಾವುದೇ ಒಂದು ರಂಗಕ್ಕೆ, ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಯಾವುದೇ ಕ್ಷೇತ್ರವನ್ನು ತೆಗೆದುಕೊಂಡರೂ ಕೂಡ ಆ ಕ್ಷೇತ್ರಕ್ಕೆ ಬೇಕಾಗುವಂಥ ಭಾಷೆಗೆ ಇದು ಸಮರ್ಪಕವಾದಂಥ, ಸಮಂಜಸವಾದಂಥ ಅಂದರೆ ಔಚಿತ್ಯಪೂರ್ಣವಾದಂತಹ ಮತ್ತು ಮೌಲ್ಯಾಧಾರಿತವಾದಂಥ ಚಿಂತನೆಗಳನ್ನು, ಸಮರ್ಪಕ ಆಲೋಚನೆಗಳನ್ನು ತರ್ಕಶಾಸ್ತ್ರವು ಭಾಷೆಗೆ ಕೊಡುವುದರಿಂದ ತರ್ಕಶಾಸ್ತ್ರ ಎಂದರೆ ಕಾಮರ್ಸ್, ಸಮರ್ಪಕವಾದಂಥ, ಸಮಂಜಸವಾದಂಥ ಆಲೋಚನೆಗಳನ್ನು ಭಾಷೆಯ ಮೂಲಕ ವ್ಯಕ್ತಪಡಿಸುವ ಭಾಗಕ್ಕೆ ಅಥವಾ ಭಾಷೆಯ ಮೂಲಕ ಅಧ್ಯಯನಿಸುವಂಥ ಒಂದು ಭಾಗಕ್ಕೆ ತರ್ಕಶಾಸ್ತ್ರ ಎಂದು ಹೆಸರು. ತರ್ಕಶಾಸ್ತ್ರ ಅಂದ್ರೇನು? ಸಮರ್ಪಕ ಆಲೋಚನೆಗಳನ್ನು, ಸಮಂಜಸ ಆಲೋಚನೆಗಳನ್ನು ಭಾಷೆಯ ಮೂಲಕ
ಅಧ್ಯಯನಿಸುವ ಭಾಗ. ಸಮರ್ಪಕ ಆಲೋಚನೆಗಳನ್ನ ಅಥವಾ ಸಮಂಜಸ ಆಲೋಚನೆಗಳನ್ನ ಭಾಷೆಯ ಮೂಲಕ ಅಧ್ಯಯನಿಸುವ ಶಾಸ್ತ್ರ. ಸಮರ್ಪಕ ಆಲೋಚನೆಗಳು, ಸಮರ್ಪಕ ಆಲೋಚನೆಗಳನ್ನ ಭಾಷೆಯ ಮೂಲಕ ಅಧ್ಯಯನಿಸುವ ಕ್ಷೇತ್ರ. ಭಾಷೆಯ ಮೂಲಕ ಅಧ್ಯಯನಿಸುವ ಶಾಸ್ತ್ರ ಅಥವಾ ಭಾಗಕ್ಕೆ ತರ್ಕಶಾಸ್ತ್ರ ಎಂದು ಹೆಸರು. ಭಾಷೆಯ ಮೂಲಕ ಅಧ್ಯಯನಿಸುವ ಶಾಸ್ತ್ರ, ಅಧ್ಯಯನಿಸುವ ಶಾಸ್ತ್ರ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಇಲ್ಲಿ ತರ್ಕಶಾಸ್ತ್ರವನ್ನ ಥರ್ಡ್ ಪಾಯಿಂಟ್ಸು. ತರ್ಕಶಾಸ್ತ್ರ ಇನ್ನೂ ಇದೆ ಡೆಫಿನೇಷನ್. ತರ್ಕಶಾಸ್ತ್ರ ಅಂದ್ರೆ ಏನು ಅದನ್ನ ಫಸ್ಟ್ ಪೀಸಲ್ಲಿ ಹೇಳಿದ್ವಿ. ಏನು ತರ್ಕಶಾಸ್ತ್ರ? ವಿಚಾರದ ಶುದ್ಧ ವೈಜ್ಞಾನಿಕ ಅಧ್ಯಯನ ಶಾಸ್ತ್ರ. ನೆಕ್ಸ್ಟ್ ಆಲೋಚನೆ. ಇದು ಏನಿಲ್ಲಿ ನ್ಯಾಯಾಲಯಗಳಲ್ಲಿ ಚರ್ಚಾಗೋಷ್ಠಿಗಳಲ್ಲಿ ಬಳಕೆಯಾಗುತ್ತದೆ. ಇದು ಒಂದು ವಿಚಾರದ ವೈಜ್ಞಾನಿಕ ಅಧ್ಯಯನ. ಇದನ್ನು ನಾವಿಲ್ಲಿ ಪ್ರಾಚೀನ ಕಾಲದಲ್ಲಿ ನ್ಯಾಯಶಾಸ್ತ್ರ, ಪ್ರಮಾಣಶಾಸ್ತ್ರ, ಹೇತುವಿದ್ಯೆ ಈ ರೀತಿಯಾಗಿ ಸಂಬೋಧಿಸಲಾಗುತ್ತಿತ್ತು. ಅಂದರೆ ಇದು ಯಥಾರ್ಥ ಪ್ರತಿಪಾದನಾ ಶಾಸ್ತ್ರ, ಇದ್ದುದನ್ನು ಇದ್ದ ಹಾಗೆ ಪ್ರತಿಪಾದಿಸುವಂಥದ್ದು. ಸತ್ಯ ಸಂಶೋಧನಾ ಶಾಸ್ತ್ರ. ಆ ಹಿನ್ನೆಲೆಯಲ್ಲಿ ಇದು ಎಲ್ಲಿ ನ್ಯಾಯಾಲಯಗಳಲ್ಲಿ, ಸನ್ನಿಧಾನಗಳಲ್ಲಿ, ಇನ್ನು ಕೋರ್ಟುಗಳಲ್ಲಿ, ಪೊಲೀಸ್ ಠಾಣೆಗಳಲ್ಲಿ ಈ ಕಡೆ ಎಲ್ಲ ಇಂಥ ಕಡೆಯಲ್ಲೆಲ್ಲ ಇದರ ಪ್ರಭಾವವನ್ನು ನಾವು ಇಲ್ಲಿ ಕಾಣೋದ್ರಿಂದ ಇಲ್ಲಿ ತರ್ಕಶಾಸ್ತ್ರ ಇದು ಆಲೋಚನೆಗಳನ್ನು ಅಂದರೆ ತರ್ಕಶಾಸ್ತ್ರವು ಇದು ಸಮರ್ಪಕ ಆಲೋಚನೆಗಳನ್ನು ಅಧ್ಯಯನಿಸುವ ಒಂದು ಭಾಗ ಅಥವಾ ಶಾಸ್ತ್ರ. ಇದನ್ನು ನಾವು ಸಂಕ್ಷಿಪ್ತವಾಗಿ ತರ್ಕಶಾಸ್ತ್ರ ಅಂದ್ರೆ ಏನು ಅನ್ಲಿಕ್ಕೆ. ಇನ್ನು ನೆಕ್ಸ್ಟ್ ಪಾಯಿಂಟ್ಸು, ತಾರ್ಕಿಕರು ತರ್ಕಶಾಸ್ತ್ರವನ್ನು ಇಲ್ಲಿ ಎರಡು ಭಾಗಗಳನ್ನಾಗಿ ವಿಂಗಡಿಸಿರುತ್ತಾರೆ. ಅವುಗಳು ಯಾವುವು ಅಂದರೆ, ಒಂದು ಫಾರ್ಮಲ್ ಲಾಜಿಕ್, ರೂಪಾತ್ಮಕ ತರ್ಕಶಾಸ್ತ್ರ. ಇನ್ನು ಸೆಕೆಂಡ್ ಒನ್ ವಾಸ್ತವಿಕ ತರ್ಕಶಾಸ್ತ್ರ, ಮೆಟೀರಿಯಲ್ ಲಾಜಿಕ್. ಫಸ್ಟ್ ಪೀಸಿಯಲ್ಲಿ ಓದಿರ್ತಕ್ಕಂಥದ್ದು ಫಾರ್ಮಲ್ ಲಾಜಿಕ್ಕು, ಸೆಕೆಂಡ್ ಪೀಸಿಯಲ್ಲಿ ಓದ್ತಕ್ಕಂಥದ್ದು ಏನು ಮೆಟೀರಿಯಲ್ ಲಾಜಿಕ್ ಅಂದರೆ ವಿಗಮನ ತರ್ಕ. ಏನಿದೆ ಥರ್ಡ್ ಪಾಯಿಂಟ್ಸು, ತಾರ್ಕಿಕರು ತರ್ಕಶಾಸ್ತ್ರವನ್ನು ಎರಡು ಭಾಗಗಳಾಗಿ ವಿಂಗಡಿಸಿರುತ್ತಾರೆ. ತಾರ್ಕಿಕರು ತರ್ಕಶಾಸ್ತ್ರವನ್ನು ಎರಡು ಭಾಗಗಳಾಗಿ ವಿಂಗಡಿಸಿರುತ್ತಾರೆ. ತಾರ್ಕಿಕರು ತರ್ಕಶಾಸ್ತ್ರವನ್ನು ಎರಡು ಭಾಗಗಳಾಗಿ ವಿಂಗಡಿಸಿರುತ್ತಾರೆ. ಎರಡು ಭಾಗಗಳಾಗಿ ವಿಂಗಡಿಸಿರುತ್ತಾರೆ. ಫುಲ್ ಸ್ಟಾಪ್. ವಿಂಗಡಿಸಿರುತ್ತಾರೆ. ಫುಲ್ ಸ್ಟಾಪ್ ಆಯ್ತು. ಒಂದು ಫಸ್ಟ್ ಒನ್ ನಿಗಮನ. ಫಸ್ಟ್ ಒನ್ ನಿಗಮನ. ಸೆಕೆಂಡ್ ಒನ್ ವಿಗಮನ. ಎರಡನೇದು ವಿಗಮನ. ವಿಗಮನಕ್ಕೆ ಮತ್ತೊಂದು ಹೆಸರಿದೆ, ವಿಗಮನ ಅಂತಲೂ ಕರಿಬಹುದು ಅಥವಾ ಅದಕ್ಕೆ ಮತ್ತೊಂದು ಹೆಸರು ಅನುಗಮನ ಅನ್ನೋದು ಕೂಡ ಕರಿಬಹುದು. ವಿಗಮನ ಬಾರ್ ಅನುಗಮನ. ಏನೇನೆ ನಾವು ಇಲ್ಲಿ ತರ್ಕಶಾಸ್ತ್ರವನ್ನ ತಾರ್ಕಿಕರು ಇಲ್ಲಿ ಎಷ್ಟು ಎರಡು ರೀತಿಯಾಗಿ ವಿಂಗಡಿಸಿರುತ್ತಾರೆ. ಅವುಗಳಲ್ಲಿ ಫಸ್ಟ್ ಒನ್ ನಿಗಮನ, ಸೆಕೆಂಡ್ ಒನ್ ವಿಗಮನ. ಹಾಗಾದರೆ ಸಂಕ್ಷಿಪ್ತವಾಗಿ ನಿಗಮನ ಎಂದರೆ ಏನು, ಇನ್ನು ವಿಗಮನ ಎಂದರೆ ಏನು ಅನ್ನೋದನ್ನು ನಾವು ಸಂಕ್ಷಿಪ್ತವಾಗಿ ತಿಳಿಬೇಕಾಗ್ತದೆ. ಹಾಗಾದರೆ ಆ ಹಿನ್ನೆಲೆಯಲ್ಲಿ ಪರೀಕ್ಷೆಯಲ್ಲಿ ಎಕ್ಸಾಮಿನೇಷನ್ ಅಲ್ಲಿ ನಿಗಮನ ಅಂದ್ರೆ ಏನು, ವಿಗಮನ ಅಂದ್ರೆ ಏನು ಎಕ್ಸಾಮಿನೇಷನ್ ಅಲ್ಲಿ ಕೇಳಲ್ಲ. ಆದರೂ ಕೂಡ ನಾವು ನಮ್ಮ ಏನು ತಿಳುವಳಿಕೆಗೋಸ್ಕರ ನಾವಲ್ಲಿ ತಿಳಿಯುವಂಥದ್ದು ಅವಶ್ಯಕವಾಗ್ತದೆ. ಹಾಗಾದ್ರೆ ಏನಿದೆ ಈ ತರ್ಕಶಾಸ್ತ್ರದ ಎರಡು ಭಾಗಗಳಲ್ಲಿ ಒಂದು ನಿಗಮನ, ಎರಡು ವಿಗಮನ. ಹಾಗಾದ್ರೆ ಇಲ್ಲಿ ಸಬ್ಹೆಡಿಂಗ್ ಅವನ್ನ ಯಾಕೆಂದ್ರೆ ಸೂಕ್ಷ್ಮವಾಗಿ ನಾವು ಸಂಕ್ಷಿಪ್ತವಾಗಿ ನಿಗಮನ ಅಂದ್ರೇನು, ವಿಗಮನ ಅಂದ್ರೇನು, ಎಕ್ಸಾಮಿನೇಷನಲ್ಲಿ ನಿಗಮನ ಎಂದರೇನು, ವಿಗಮನ ಎಂದರೇನು ಕೇಳಲ್ಲ. ಯಾಕೆಂದರೆ ಕೇಳ್ತಕ್ಕಂಥ ಕ್ವಶನ್ಸ್ಗಳು 1 ಮಾರ್ಕ್, 2 ಮಾರ್ಕ್, 5 ಮಾರ್ಕ್, 10 ಮಾರ್ಕ್ ಕ್ವಶನ್ಸ್ಗಳು ತುಂಬ ಬೇಕಾದಷ್ಟಿದ್ದಾವೆ ನಮ್ಮ ಈ ಸಬ್ಜೆಕ್ಟಲ್ಲಿ. ಹಾಗಾದರೆ ಇಲ್ಲಿ ನಾವು ಸೂಕ್ಷ್ಮವಾಗಿ ನಾವು ಗಮನಿಸುವಂಥದ್ದು. ಹಾಗಾದರೆ ಇಲ್ಲಿ ಫಸ್ಟ್ ಒನ್ ಏನಿಲ್ಲಿ ನಿಗಮನ. ನಿಗಮನ ಅಂದರೆ ಏನು ಅನ್ನೋದಕ್ಕೆ ಫಸ್ಟ್ ಒನ್. ಓಕೆ,
ಹಾಗಾದ್ರೆ ಇದಕ್ಕೆ ಡೆಫಿನೇಷನ್, ನಿಗಮನ ಅಂದ್ರೆ ಏನು? ಇದಕ್ಕೆ ಡೆಫಿನೇಷನ್ ಸಾರ್ವತ್ರಿಕದಿಂದ ಪ್ರತ್ಯೇಕದ ಕಡೆಗೆ ಸಾಗುವ ಚಿತ್ತವೃತ್ತಿಗೆ ಅಥವಾ ಮಾನಸಿಕ ಪ್ರವೃತ್ತಿಗೆ ನಿಗಮನ ಎಂದು ಹೆಸರು. ಇದಕ್ಕೆ ಡೆಫಿನೇಷನ್ ಇಷ್ಟೇ ಸಾಕು. ಸಂಕ್ಷಿಪ್ತವಾಗಿ ಏನಿಲ್ಲ, ನಿಗಮನ ಅಂದ್ರೆ ಸಾರ್ವತ್ರಿಕದಿಂದ ಅಂದ್ರೆ ಯೂನಿವರ್ಸಲ್ ಟು ಪರ್ಟಿಕ್ಯುಲರ್, ಸಾರ್ವತ್ರಿಕದಿಂದ ಪ್ರತ್ಯೇಕದ ಕಡೆಗೆ ಸಾಗುವ ಮಾನಸಿಕ ಪ್ರವೃತ್ತಿಗೆ ಅಥವಾ ಮಾನಸಿಕ ಚಿತ್ತವೃತ್ತಿಗೆ ನಾವಿಲ್ಲಿ ನಿಗಮನ ಎಂದು ಹೆಸರು. ನಿಗಮನ ಅಂದ್ರೆ ಸಾರ್ವತ್ರಿಕದಿಂದ ಪ್ರತ್ಯೇಕದ ಕಡೆಗೆ, ಸಾರ್ವತ್ರಿಕದಿಂದ ಪ್ರತ್ಯೇಕದ ಕಡೆಗೆ ಸಾಗುವ ಚಿತ್ತವೃತ್ತಿಗೆ, ಸಾರ್ವತ್ರಿಕದಿಂದ ಪ್ರತ್ಯೇಕದ ಕಡೆಗೆ ಸಾಗುವ ಚಿತ್ತವೃತ್ತಿಗೆ, ಸಾರ್ವತ್ರಿಕದಿಂದ ಪ್ರತ್ಯೇಕದ ಕಡೆಗೆ ಸಾಗುವ ಚಿತ್ತವೃತ್ತಿಗೆ ನಿಗಮನ ಎಂದು ಹೆಸರು. ನಿಗಮನ ಎಂದು ಹೆಸರು. ಹಾಗಾದ್ರೆ ಇದನ್ನು ನಾವಿಲ್ಲಿ ಯೂನಿವರ್ಸಲ್ ಟು ಪರ್ಟಿಕ್ಯುಲರ್, ಇಲ್ಲಿ ಇದನ್ನು ನಾವು ಬೇಕಾದ್ರೆ ಹೇಳೋದಾದ್ರೆ ಯೂನಿವರ್ಸಲ್ ಟು ಪರ್ಟಿಕ್ಯುಲರ್, ಯೂನಿವರ್ಸಲ್ UNIVERSAL, ಯೂನಿವರ್ಸಲ್ ಟು ಪರ್ಟಿಕ್ಯುಲರ್ PARTICULER, ಯೂನಿವರ್ಸಲ್ ಟು ಪರ್ಟಿಕ್ಯುಲರ್, ಸಾರ್ವತ್ರಿಕದಿಂದ ಪ್ರತ್ಯೇಕದ ಕಡೆಗೆ ಸಾಗುವ ಮಾನಸಿಕ ಪ್ರವೃತ್ತಿಗೆ ನಿಗಮನ ಎಂದು ಹೆಸರು. ಡೆಫಿನೇಷನ್ ಸಾಕಿಷ್ಟು ನಿಮಗೆ. ಇನ್ನು ನಾವು ಅದನ್ನ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಹೇಗೆ ಹೇಳ್ಬೋದು? ಇಲ್ಲಿ ಯೂನಿವರ್ಸಲ್ ಟು ಪರ್ಟಿಕ್ಯುಲರ್, ಸಾರ್ವತ್ರಿಕದಿಂದ ಪ್ರತ್ಯೇಕ ಅಂದ್ರೆ ಇದರ ಅರ್ಥ ಯೂನಿವರ್ಸಲ್ ಟು ಪರ್ಟಿಕ್ಯುಲರ್, ಸಮೂಹದಿಂದ ಏಕ. ಅದನ್ನ ನಾವು ಹಲವಾರು ರೀತಿಯಲ್ಲಿ ಹೇಳ್ಬೋದು. ಎರಡು ಮುಟ್ಟ ಹೇಗೆ? ಸಮಷ್ಟಿಯಿಂದ ವ್ಯಷ್ಟಿಯ ಕಡೆಗೆ, ಸಮಷ್ಟಿ ಅಂದ್ರೆ ಗುಂಪು, ಸಮುದಾಯ. ಈ ಸಮುದಾಯದಿಂದ ಏಕ ಅಂದ್ರೆ ಒಂದರ ಕಡೆಗೆ, ಅಥವಾ ಸಮುದಾಯದಿಂದ ಏಕ, ಅದನ್ನ ಸಮಷ್ಟಿಯಿಂದ ವ್ಯಷ್ಟಿ. ಸಮಷ್ಟಿ ಅಂದ್ರೆ ಗುಂಪು, ಸಮುದಾಯ. ವ್ಯಷ್ಟಿ ಅಂದ್ರೆ ಸಿಂಗುಲರ್, ಏಕ. ಅದನ್ನ ಯೂನಿವರ್ಸಲ್ ಟು ಪರ್ಟಿಕ್ಯುಲರ್ ಅಂದ್ರೆ ಸಾರ್ವತ್ರಿಕದಿಂದ ಏಕ. ಅದನ್ನ ನಾವು ಹಲವು ನಿದರ್ಶನಗಳಿಂದ ಎಲ್ಲದರ ಕಡೆಗೂ, ಅಥವಾ ಎಲ್ಲ ನಿದರ್ಶನಗಳಿಂದ ಹಲವು ನಿದರ್ಶನಗಳ ಕಡೆಗೂ, ಅಂದ್ರೆ ಇಲ್ಲೇನಲ್ಲಿ ಎಲ್ಲ ನಿದರ್ಶನಗಳಿಂದ ಹಲವು ನಿದರ್ಶನಗಳ ಕಡೆಗೆ ಸಾಗುವ ಮಾನಸಿಕ ಪ್ರವೃತ್ತಿಗೆ ನಾವು ನಿಗಮನ ಎಂದು ಹೆಸರು. ಅದನ್ನೇ ನಾವು ಯೂನಿವರ್ಸಲ್ ಟು ಪರ್ಟಿಕ್ಯುಲರ್ ಅಂದ್ರೆ ಸಾರ್ವತ್ರಿಕದಿಂದ ಪ್ರತ್ಯೇಕದ ಕಡೆಗೆ ಸಾಗುವಂಥದ್ದು. ಇದು ಡೆಫಿನೇಷನ್ ಸಾಕು. ಸಂಕ್ಷಿಪ್ತವಾಗಿ ಅದೊಂದೆಲ್ಲ ಇದೆ. ಮಾಲಿಕ ಫಾರ್ ಎಕ್ಸಾಂಪಲ್ ಇದಕ್ಕೆ ಉದಾಹರಣೆ ನಾವು ಕೊಡೋದಾದ್ರೆ, ಉದಾಹರಣೆ ಸಹಿತವಾಗಿ ನಾವು ನಮ್ಮ ಮನವರಿಕೆ ಮಾಡಿಕೊಳ್ಳೋದಾದ್ರೆ, ಉದಾಹರಣೆ ಇಲ್ಲಿ ಎಲ್ಲ ಮಾನವರು ಮರ್ತ್ಯರು, ಎಲ್ಲ ಮಾನವರು ಮರ್ತ್ಯರು. ಇದು ಆಧಾರ ವಾಕ್ಯ. ನಿಮ್ಗೆ ಗೊತ್ತಿದೆ ಫಸ್ಟ್ ಸಲ ಯಾವ್ದನ್ನ ನಾವು ಆಧಾರ ವಾಕ್ಯ ಅಂತ ಕರಿತೀವಿ, ತೀರ್ಮಾನ ವಾಕ್ಯ ಯಾವುದು ಅನ್ನುವಂಥದ್ದು ನಿಮ್ಗೆ ಈಗಾಗಲೇ ನಿಮಗೆ ತಿಳಿದಿದೆ. ಏನಿಲ್ಲ, ಎಲ್ಲ ಮಾನವರು ಮರ್ತ್ಯರು ಫಸ್ಟ್ ಲೈನ್. ಸೆಕೆಂಡ್ ಲೈನ್, ಸಾಕ್ರೆಟಿಸ್ ಒಬ್ಬ ಮಾನವ, ಸಾಕ್ರೆಟಿಸ್ ಒಬ್ಬ ಮಾನವ. therefore ಸಾಕ್ರೆಟಿಸ್ ಮರ್ತ್ಯ, therefore ಸಾಕ್ರೆಟಿಸ್ ಮರ್ತ್ಯ. ಓಕೆ, ಇಲ್ಲಿ ಪ್ರಸ್ತುತ ಉದಾಹರಣೆಯಲ್ಲಿ ನಾವು ಇದನ್ನ ಹೋಲಿಕೆ ಮಾಡೋದಾದ್ರೆ ಈ ಡೆಫಿನೇಷನ್ ಈ ಉದಾಹರಣೆ ಯಾವ ರೀತಿಯಾಗಿರೋದನ್ನ ಗಮನಿಸಬೇಕು. ಸಾಕ್ರೆಟಿಸ್ ಮರ್ತ್ಯ ನೋಡಿ, ಈ ಡೆಫಿನೇಷನ್ ಸಾರ್ವತ್ರಿಕದಿಂದ ಪ್ರತ್ಯೇಕದ ಕಡೆಗೆ ಸಾಗುವ ಚಿತ್ತವೃತ್ತಿ ಅಂದ್ರೆ ಯೂನಿವರ್ಸಲ್ ಟು ಪರ್ಟಿಕ್ಯುಲರ್. ಹಾಗಾದ್ರೆ ಇಲ್ಲಿ ಎಲ್ಲ ಮಾನವರು, ಎಲ್ಲ ಮಾನವರು ಅಂತಕ್ಕಂಥದ್ದು ಯೂನಿವರ್ಸಲ್ ಅಂದ್ರೆ ಸಾಮಾನ್ಯ ಪದ. ಎಷ್ಟು ಜನ ಮಾನವರು? ಎಲ್ಲ ಮಾನವರು. ಇದು ಸಾರ್ವತ್ರಿಕ, ಇದು ಸಮುದಾಯ, ಸಮೂಹವನ್ನು ಸೂಚಿಸುವಂಥದ್ದು. ಈ ಸಾರ್ವತ್ರಿಕದಿಂದ ಪ್ರತ್ಯೇಕದ ಕಡೆಗೆ ಯಾವುದು? ಸಾಕ್ರೆಟಿಸ್ ಮರ್ತ್ಯ ಅಂದ್ರೆ ಒಬ್ಬನನ್ನು ಮಾತ್ರ ಕುರಿತು ಪ್ರತಿಪಾದಿಸುವಂಥದ್ದು. ಹಾಗಾದರೆ ಆ ಹಿನ್ನೆಲೆಯಲ್ಲಿ ಸಾರ್ವತ್ರಿಕದಿಂದ ಪ್ರತ್ಯೇಕದ ಕಡೆಗೆ ಸಾಗಿರುವಂಥದ್ದು ಈ ಉದಾಹರಣೆ. ಓಕೆ, ಹಾಗಾದರೆ ಡೆಫಿನೇಷನ್ ಸಾರ್ವತ್ರಿಕದಿಂದ ಪ್ರತ್ಯೇಕದ ಕಡೆಗೆ ಸಾಗುವಂಥದ್ದು.
ಇಲ್ಲಿ ಸಾರ್ವತ್ರಿಕ ಯೂನಿವರ್ಸಲ್, ಪ್ರತ್ಯೇಕ ಸಾಕ್ರೆಟಿಸ್ ಒಬ್ಬರನ್ನ ಕುರಿತು ಹೇಳುವಂಥದ್ದು. ಹಾಗಾದ್ರೆ ಇದು ನಿಗಮನಕ್ಕೆ ಉದಾಹರಣೆ, ಅಂದ್ರೆ ಯೂನಿವರ್ಸಲ್ ಟು ಪರ್ಟಿಕ್ಯುಲರ್. ಓಕೆ, ನೆಕ್ಸ್ಟ್ ಸಬ್ ವಿಗಮನ ಎಂದರೇನು? ಇಲ್ಲಿ ನಿಗಮನ ಆಯಿತು. ಓಕೆ, ಈಗ ಸೆಕೆಂಡ್ ಪಾಯಿಂಟ್ಸ್ ಏನಿಲ್ಲಿ ಇದು ಸೆಕೆಂಡ್ ಸಬ್ಡಿಂಗ್. ವಿಗಮನ ಎಂದರೇನು? ಇವನ್ನ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಕೇಳಲ್ಲ, ಬಟ್ ನಿಮ್ಮ ರೆಫರೆನ್ಸ್ಗೆ ನಿಮ್ಮ ಮೈಂಡ್ ಅಲ್ಲಿ ಇರಲಿ. ನಿಗಮನ ಆಯಿತು. ನೆಕ್ಸ್ಟ್ ಸಬ್ಡಿಂಗು ವಿಗಮನ. ಓಕೆ, ಹಾಗಾದ್ರೆ ಇದನ್ನು ಕೂಡ ಅದೇ ರೀತಿ ಏನಿಲ್ಲಿ ವಿಗಮನ ಅಂದ್ರೆ ಏನು, ವಿಗಮನಕ್ಕೆ ಒಂದು ಉದಾಹರಣೆ ಕೊಡೋದ್ರ ಮುಖೇನ ನಿಮಗೆ ಮನವರಿಕೆ ಮಾಡಿಕೊಳ್ಳುವಂಥದ್ದು. ಡೆಫಿನೇಷನ್ ವಿಗಮನ ಅಂದ್ರೆ ಏನು, ಅದಕ್ಕೆ ಒಂದು ಉದಾಹರಣೆ. ವಿಗಮನ ಎಂದರೇನು? ಇಲ್ಲಿ ಆನ್ಸರ್ ಅದಕ್ಕೆ ನಿಗಮನಕ್ಕೆ ವ್ಯತಿರಿಕ್ತವಾದದ್ದು. ನಿಗಮನದಲ್ಲಿ ಏನಾಯಿತು? ಸಾರ್ವತ್ರಿಕದಿಂದ ಪ್ರತ್ಯೇಕ. ಇಲ್ಲಿ ನಾವು ಅದನ್ನು ವಿರುದ್ಧವಾಗಿ ಹೇಳುವಂಥದ್ದು ಏನು, ಅದು ಸಾರ್ವತ್ರಿಕದಿಂದ ಪ್ರತ್ಯೇಕ. ಇಲ್ಲಿ ಏನಾಗುತ್ತೆ? ಪ್ರತ್ಯೇಕದಿಂದ ಸಾರ್ವತ್ರಿಕ. ಅದಕ್ಕೆ ವಿರುದ್ಧವಾದದ್ದು, ಅದಕ್ಕೆ ಇದು ವ್ಯತಿರಿಕ್ತವಾದದ್ದು. ಹಾಗಾದ್ರೆ ಅಲ್ಲಿ ಏನಾಗುತ್ತೆ? ಸಾರ್ವತ್ರಿಕದಲ್ಲಿ ಪೂರ್ಣ ವ್ಯಾಪಕದಿಂದ ಅಪೂರ್ಣ ವ್ಯಾಪಕ. ನಿಗಮನದಲ್ಲಿ ಇದನ್ನ ಏನಾಯ್ತು? ಅಲ್ಲಿ ಪೂರ್ಣ ವ್ಯಾಪಕದಿಂದ ಅಪೂರ್ಣ, ಇಲ್ಲಿ ಅಪೂರ್ಣ ವ್ಯಾಪಕದಿಂದ ಪೂರ್ಣ. ಅಲ್ಲಿ ಸಮಷ್ಟಿಯಿಂದ ವ್ಯಷ್ಟಿ, ಇಲ್ಲಿ ವ್ಯಷ್ಟಿಯಿಂದ ಸಮಷ್ಟಿ. ಅಲ್ಲಿ ಎಲ್ಲ ನಿದರ್ಶನಗಳಿಂದ ಕೆಲವು ನಿದರ್ಶನಗಳು, ಇಲ್ಲಿ ಕೆಲವು ನಿದರ್ಶನಗಳಿಂದ ಎಲ್ಲ ನಿದರ್ಶನಗಳು. ಅದು ಸಿಂಗುಲರ್, ಸಾರಿ, ಅದು ಯೂನಿವರ್ಸಲ್ ಟು ಪರ್ಟಿಕ್ಯುಲರ್, ಇದು ಪರ್ಟಿಕ್ಯುಲರ್ ಟು ಯೂನಿವರ್ಸಲ್. ಓಕೆ, ಹಾಗಾದ್ರೆ ವಿಗಮನ ಅದೇನೋದಕ್ಕೆ ಅಲ್ಲಿ ಸಾರ್ವತ್ರಿಕದಿಂದ ಪ್ರತ್ಯೇಕದ ಕಡೆಗೆ ಸಾಗುವುದು ನಿಗಮನ. ಇಲ್ಲಿ ಅದಕ್ಕೆ ವಿರುದ್ಧವಾದದ್ದೇನು? ಪ್ರತ್ಯೇಕದಿಂದ ಸಾರ್ವತ್ರಿಕದ ಕಡೆಗೆ ಸಾಗುವಂಥದ್ದು. ಡೆಫಿನೇಷನ್ ಏನಿದೆ? ಪ್ರತ್ಯೇಕದಿಂದ ಸಾರ್ವತ್ರಿಕದ ಕಡೆಗೆ ಸಾಗುವುದು ವಿಗಮನ ಎಂದು ಹೆಸರು. ಪ್ರತ್ಯೇಕದಿಂದ ಸಾರ್ವತ್ರಿಕದ ಕಡೆಗೆ ಸಾಗುವ ಪ್ರಕ್ರಿಯೆ. ಪ್ರತ್ಯೇಕದಿಂದ ಸಾರ್ವತ್ರಿಕದ ಕಡೆಗೆ ಸಾಗುವುದು, ಪ್ರತ್ಯೇಕದಿಂದ ಸಾರ್ವತ್ರಿಕದ ಕಡೆಗೆ ಸಾಗುವ ಚಿತ್ತವೃತ್ತಿಗೆ ವಿಗಮನ ಎಂದು ಹೆಸರು. ಚಿತ್ತವೃತ್ತಿಗೆ ವಿಗಮನ. ಓಕೆ, ಇದನ್ನು ಅಲ್ಲಿ ಪರ್ಟಿಕ್ಯುಲರ್ ಟು ಯೂನಿವರ್ಸಲ್ ಅಂದ್ರೆ ಪ್ರತ್ಯೇಕದಿಂದ ಸಾರ್ವತ್ರಿಕ, ಪರ್ಟಿಕ್ಯುಲರ್ ಟು ಯೂನಿವರ್ಸಲ್, ಪ್ರತ್ಯೇಕದಿಂದ ಸಾರ್ವತ್ರಿಕ. ಓಕೆ, ಹಾಗಾದ್ರೆ ಇಲ್ಲಿ ನಾವು ಇದಕ್ಕೆ ಪ್ರಸ್ತುತ ಉದಾಹರಣೆ ಕೊಡೋದಾದ್ರೆ ಅಂದ್ರೆ ಪ್ರತ್ಯೇಕದಿಂದ ಅಂದ್ರೆ ಏಕದಿಂದ ಅಥವಾ ವ್ಯಷ್ಟಿಯಿಂದ ಸಮಷ್ಟಿ, ಅಥವಾ ಅಪೂರ್ಣ ವ್ಯಾಪಕದಿಂದ ಪೂರ್ಣ ವ್ಯಾಪಕ. ಓಕೆ, ಹಾಗಾದ್ರೆ ಇದಕ್ಕೆ ಫಾರ್ ಎಕ್ಸಾಂಪಲ್ ನಾನೊಂದು ಉದಾಹರಣೆ ಕೊಡ್ತೀನಿ. ಯಾವುದಪ್ಪ ಅಂದ್ರೆ ಯಾಕೆ ಹೇಳ್ಬೇಕು ಅದನ್ನ? ಇಲ್ಲಿ 10 ಕಾಗೆಗಳು ಕಪ್ಪಾಗಿವೆ. ಸೆಕೆಂಡ್ ಲೈನ್ 100 ಕಾಗೆಗಳು ಕಪ್ಪಾಗಿವೆ. ದೇರ್ಫೋರ್ ಎಲ್ಲ ಕಾಗೆಗಳು ಕಪ್ಪಾಗಿವೆ ಅಂದ್ರೆ ಇದರ ಅದೇ ರೀತಿ ಶೋಭ ಮರ್ತ್ಯ, ರವಿ ಮರ್ತ್ಯ, ದೇರ್ಫೋರ್ ಎಲ್ಲ ಮಾನವರು ಮರ್ತ್ಯರು. ಅಂದ್ರೆ ಇಲ್ಲಿ ಅಪೂರ್ಣ ವ್ಯಾಪಕದಿಂದ ಅಥವಾ ಪ್ರತ್ಯೇಕದಿಂದ ಸಾರ್ವತ್ರಿಕದ ಕಡೆಗೆ ಅಥವಾ ಸಾಮಾನ್ಯದ ಕಡೆಗೆ ಸಾಗುವಂಥದ್ದು. ಮೊದಲಿನಲ್ಲಿ ಏನಿಲ್ಲಿ ಇದಕ್ಕೆ ಫಾರ್ ಎಕ್ಸಾಂಪಲ್ ಉದಾಹರಣೆ ಯಾವುದು? ಇಲ್ಲಿ 10 ಕಾಗೆಗಳು ಕಪ್ಪಾಗಿವೆ. 10 ಕಾಗೆಗಳು ಕಪ್ಪಾಗಿವೆ, ಇದು ಫಸ್ಟ್ ಟೈಮ್. ಸೆಕೆಂಡ್ ಟೈಮ್ 100 ಕಾಗೆಗಳು ಕಪ್ಪಾಗಿವೆ. 100 ಕಾಗೆಗಳು ಕಪ್ಪಾಗಿವೆ. Therefore ಎಲ್ಲ ಕಾಗೆಗಳು ಕಪ್ಪಾಗಿವೆ. Therefore ಎಲ್ಲ ಕಾಗೆಗಳು ಕಪ್ಪಾಗಿವೆ. ಎಲ್ಲ ಕಾಗೆಗಳು ಕಪ್ಪಾಗಿವೆ ಅಂದ್ರೆ ಇದು ಪ್ರತ್ಯೇಕದಿಂದ ಎಲ್ಲರ ಕಡೆ ಸಾರ್ವತ್ರಿಕ. ಎಲ್ಲ ಕಾಗೆಗಳು ಕಪ್ಪಾಗಿವೆ. ಓಕೆ, ಇಲ್ಲಿ ವಿಗಮನಕ್ಕೆ ಉದಾಹರಣೆ ಯಾವುದು ಅಂದ್ರೆ ಇಲ್ಲಿ ಏನು? ಪ್ರತ್ಯೇಕದಿಂದ ಸಾರ್ವತ್ರಿಕ ಅಂದ್ರೆ 10 ಕಾಗೆಗಳು, ಸಂಖ್ಯೆ ಕಡಿಮೆ. ದೇರ್ಫೋರ್ ಎಲ್ಲ ಕಾಗೆಗಳು
ಇಲ್ಲಿ ಏನಲ್ಲಿ ಪ್ರತ್ಯೇಕದಿಂದ ಸಾರ್ವತ್ರಿಕದ ಕಡೆಗೆ ಸಾಗಿರೋದ್ರಿಂದ ಅಥವಾ ಅಪೂರ್ಣ ವ್ಯಾಪಕದಿಂದ 10 ಕಾಯಿಗಳು ಅಂದ್ರೆ ಪೂರ್ಣನೋ ಅಪೂರ್ಣನ 10 ಕಾಯಿಗಳು ಅಂದ್ರೆ ಅಪೂರ್ಣ. ಈ ಅಪೂರ್ಣದಿಂದ ಯಾವ ಕಡೆ ಸಾಗಿದೆ? ಎಲ್ಲಾ ಕಾಗೆಗಳು ಕಪ್ಪಾಗಿವೆ. ಎಲ್ಲಾ ಕಾಗೆಗಳು ಅಂತಕ್ಕಂಥದ್ದು ಪೂರ್ಣ. ಅದರ ಡೆಫಿನೇಷನ್ ಅಪೂರ್ಣ ವ್ಯಾಪಕದಿಂದ ಪೂರ್ಣ ವ್ಯಾಪಕದ ಕಡೆಗೆ ಸಾಗುವ ಚಿತ್ತವೃತ್ತಿಗೆ ಇಲ್ಲಿ ವಿಗಮನ ಎಂದು ಹೆಸರು. ಓಕೆ, ನೆಕ್ಸ್ಟ್ ನಮಗೆ ವಿಗಮನ ಅಂದ್ರೆ ಏನಾಯ್ತು? ನೆಕ್ಸ್ಟ್ ಯಾವುದು? ವಿಗಮನ ಅಂದ್ರೆ ಏನಾಯ್ತು? ಡೆಫಿನೇಷನ್ ನೆಕ್ಸ್ಟ್ ಸಬಡಿಗೋ ಈ ಚಾಪ್ಟರ್ ಅಲ್ಲಿ ಈ ಚಾಪ್ಟರ್ ಅಲ್ಲಿ ವಿಗಮನದ ಸ್ವರೂಪ, ದಿ ಪ್ರಾಬ್ಲಮ್ಸ್ ಆಫ್ ದಿ ಇಂಡಕ್ಷನ್. ನೆಕ್ಸ್ಟ್ ಸಬಡಿ ನೋಡಿದ್ವಿ ವಿಗಮನದ ಸ್ವರೂಪ, ದಿ ಪ್ರಾಬ್ಲಮ್ಸ್ ಆಫ್ ದಿ ಇಂಡಕ್ಷನ್. ಇದನ್ನು ಕೂಡ ಎಕ್ಸಾಮಿನೇಷನ್ ಪರೀಕ್ಷಾ ದೃಷ್ಟಿಯಿಂದ ಇದು ಕೂಡ ಏನಂತ ಮುಖ್ಯ ಅಲ್ಲ. ಯಾಕೆಂದ್ರೆ 1 ಮಾರ್ಕ್ ಕೇಳಲ್ಲ, 2 ಮಾರ್ಕ್ ಕ್ವಶನ್ಸ್ ಕೇಳಲ್ಲ, 5 ಮಾರ್ಕ್ಸ್ ಕ್ವಶನ್ಸ್ ಕೇಳಲ್ಲ. ಹಾಗಾಗಿ ನಮ್ಮ ರೆಫರೆನ್ಸ್ ಇಲ್ಲಿ ವಿಗಮನದ ಸ್ವರೂಪ, ದಿ ಪ್ರಾಬ್ಲಮ್ಸ್ ಆಫ್ ದಿ ಇಂಡಕ್ಷನ್. ವಿಗಮನದ ಸಮಸ್ಯೆ, ದಿ ಪ್ರಾಬ್ಲಮ್ಸ್ ಆಫ್ ದಿ ಇಂಡಕ್ಷನ್, ವಿಗಮನದ ಸಮಸ್ಯೆ. ಓಕೆ, ಇಲ್ಲಿ ಇಂಟು ಬ್ರಾಕೆಟ್ ಅಲ್ಲಿ ದಿ ಪ್ರಾಬ್ಲಮ್ಸ್ PROBLEMS, ದಿ ಪ್ರಾಬ್ಲಮ್ಸ್ ಆಫ್ OF ಇಂಡಕ್ಷನ್ INDUCTION, ದಿ ಪ್ರಾಬ್ಲಮ್ಸ್ ಆಫ್ ದಿ ಇಂಡಕ್ಷನ್, ವಿಗಮನದ ಸ್ವರೂಪ. ಹಾಗಾದ್ರೆ ಈ ಟಾಪಿಕ್ ಅಲ್ಲಿ ಈಗ ವಿಗಮನದ ಸ್ವರೂಪ, ವಿಗಮನಕ್ಕೆ ಎಲ್ಲಿ ಸಮಸ್ಯೆ ಉಂಟಾಗುತ್ತೆ ಅಂದ್ರೆ ವಿಗಮನದಲ್ಲಿ ಕೆಲವು ದೃಷ್ಟಾಂತಗಳ ಆಧಾರದ ಮೇಲೆ ತನ್ನ ಅನುಭವದಲ್ಲಿ ಕೆಲವು ದೃಷ್ಟಾಂತಗಳನ್ನ ತೆಗೆದುಕೊಂಡು ಪ್ರಾಕ್ಟಿಕಲ್ ಅವು ನಮ್ಮ ಅನುಭವದಲ್ಲಿ ತೆಗೆದುಕೊಂಡು ನಮ್ಮ ಅನುಭವಕ್ಕೆ ಬರ್ತವೆ, ಸಾಬೀತಾಗ್ತವೆ. ಅದರ ಆಧಾರದ ಮೇಲೆ ಎಲ್ಲ ದೃಷ್ಟಾಂತಗಳಿಗೂ ಅನ್ವಯ ಆಗುವ ರೀತಿಯಲ್ಲಿ ನಾವೊಂದು ಸಾರ್ವತ್ರಿಕ ತರ್ಕವಾಕ್ಯವನ್ನ ನಾವು ರೂಪಿಸೋದಕ್ಕೆ ಜನರಲೈಸೇಷನ್ ಪ್ರಪೋಸಿಷನ್ ಅಂದ್ರೆ ಒಂದು ಸಾರ್ವತ್ರಿಕ ತರ್ಕವಾಕ್ಯ ರೂಪಿಸೋದಕ್ಕೆ ನಾವು ವಿಗಮನ ಅಂತ ಕರಿತೀವಿ. ಅಂತ ಸನ್ನಿವೇಶದಲ್ಲಿ ಇಲ್ಲಿ ವಿಗಮನಕ್ಕೆ ಸಮಸ್ಯೆ ಉಂಟಾಗುತ್ತೆ. ಯಾಕೆಂದ್ರೆ ಕೆಲವು ದೃಷ್ಟಾಂತಗಳನ್ನ ಅಥವಾ ನಿದರ್ಶನಗಳನ್ನ ನಾವು ನಮ್ಮ ಅನುಭವಕ್ಕೆ ಅವುಗಳು ಬಂದಿದ್ದು ಅವುಗಳ ಆಧಾರದ ಮೇಲೆ ನಾವು ಎಲ್ಲ ದೃಷ್ಟಾಂತಗಳಿಗೂ ಅನ್ವಯ ಆಗುವ ರೀತಿಯಲ್ಲಿ ನಾವು ಅನ್ವಯ ಮಾಡಿದ್ದೇ ಆದರೆ ಅಂತಹ ಸಾರ್ವತ್ರಿಕ ತರ್ಕವಾಕ್ಯಗಳು ಕೆಲವು ಸಲ ಅವು ಏನಾಗ್ತವೆ? ಸುಳ್ಳಾಗಬಹುದು. ಉದಾಹರಣೆ, ನಾವು 10 ಕಾಗೆಗಳು ಕಪ್ಪಾಗಿವೆ, ದೇರ್ಫೋರ್ ಎಲ್ಲ ಕಾಗೆಗಳು ಕಪ್ಪಾಗಿವೆ ಅಂತ ಹೇಳ್ತೀವಿ. 10 ಕಾಗೆಗಳು ಕಪ್ಪಾಗಿವೆ ನಾವು ನೋಡಿದ್ವಿ, ಇಲ್ಲೊಂದು 2 ನೋಡಿದ್ವಿ, ನೆಕ್ಸ್ಟ್ ಅಲ್ಲಿ ಮುಂದೆ 2 ನೋಡಿದ್ವಿ, ನೆಕ್ಸ್ಟ್ ಆ ಕಡೆ 3 ನೋಡಿದ್ವಿ, ನೆಕ್ಸ್ಟ್ ಇನ್ನೊಂದು ಕಡೆ 3 ನೋಡಿದ್ವಿ, 10 ಕಾಯಿಗಳನ್ನು ನೋಡಿದ್ವಿ. ಕಾಯಿಗಳು ಕಪ್ಪಾಗಿವೆ, ಕಪ್ಪು ಬಣ್ಣದಲ್ಲಿವೆ. ಅದರ ಆಧಾರದ ಮೇಲೆ ಎಲ್ಲ ಕಾಯಿಗಳು ಕಪ್ಪಾಗಿವೆ ಅಂತ ನಾವು ಹೇಳಿದ್ವಿ. ಎಲ್ಲ ಕಾಯಿಗಳು ನಮ್ಮ ಅನುಭವಕ್ಕೆ ಬಂದಿಲ್ಲ. ಏಕೆಂದರೆ ನಾವು ನೋಡಿರುವಂತಹ ದೃಷ್ಟಾಂತಗಳ ಅಥವಾ ನಿದರ್ಶನಗಳ ಸಂಖ್ಯೆ ಹಲವಾರು, 10. ಅದರ ಆಧಾರದ ಮೇಲೆ ಇಲ್ಲಿ ಕಾಗೆಯ ಬಣ್ಣ ಕಪ್ಪಾಗಿವೆ, ದೇರ್ಫೋರ್ ಎಲ್ಲ ಕಾಗೆಗಳು ಕಪ್ಪಾಗಿವೆ ಅಂತ ಹೇಳ್ಬಿಟ್ಟು ಒಂದು ಸಾರ್ವತ್ರಿಕ ತರ್ಕವಾಕ್ಯವನ್ನು ಅನುಗಮನ ಇಲ್ಲಿ ರೂಪಿಸುತ್ತೆ. ಯಾಕೆಂದರೆ ಯಾವುದರ ಇದಕ್ಕೆ ಏನು ಭರವಸೆ ಅಂದರೆ ಇದಕ್ಕೆ ಇರ್ತಕ್ಕಂಥ ಸಾಕ್ಷಾಧಾರ ಏನು ಅಂದರೆ ನಿಸರ್ಗದ ಏಕಪ್ರಕಾರತೆ ನಿಯಮ ಮತ್ತು ಕಾರ್ಯಕಾರಣ ನಿಯಮ, ಫಾರ್ಮಲ್ ಗ್ರೌಂಡ್ಸ್ ಆಫ್ ಇಂಡಕ್ಷನ್. ವಿಗಮನದ ರೂಪಾತ್ಮಕ ಆಧಾರಗಳು ಅಂತ ಹೇಳ್ಬಿಟ್ಟಿದೆ. ಅವುಗಳನ್ನು ಇದು ಪೂರಕವಾಗಿ ತೆಗೆದುಕೊಂಡು ಅದರ ಆಧಾರದ ಮೇಲೆ ಎಲ್ಲ ಕಾಗೆಗಳು ಕಪ್ಪಾಗಿವೆ ಅಂತ ಹೇಳ್ಬಿಟ್ಟು ಒಂದು ಸಾರ್ವತ್ರಿಕ ತರ್ಕವಾಕ್ಯವನ್ನು ಪ್ರತಿಪಾದಿಸುತ್ತೆ. ಹಾಗಾದರೆ ಇದು ಎಲ್ಲಿವರೆಗೂ ಸತ್ಯ ಆಗುತ್ತೆ ಸಾರ್ವತ್ರಿಕ ತರ್ಕವಾಕ್ಯ? ನಾವು ನೋಡಿರುವಂಥ ಕಾಗೆಗಳ ಸಂಖ್ಯೆ ಕೆಲವು ಎಲ್ಲ ಕಾಗೆಗಳು ಕಪ್ಪಾಗಿವೆ ಎನ್ನುವಂಥ ಸಾರ್ವತ್ರಿಕ ತರ್ಕವಾಕ್ಯ ಎಲ್ಲಿವರೆಗೂ ಸತ್ಯವಾಗುತ್ತಪ್ಪ ಅಂದರೆ ಯಾಕೆಂದರೆ ಇವೆಲ್ಲವೂ ಕೂಡ ಎಲ್ಲ ಕಾಗೆಗಳನ್ನು ನಾವು ನೋಡಿರ್ತುವಂಥ ಕಾಗೆಗಳ ಸಂಖ್ಯೆ ಹಲವಾರು. ಎಲ್ಲಾದರೂ ಕೂಡ ನಾವು ಬೇರೆ ಬಣ್ಣದ ಕಾಯಿಗಳನ್ನು ನೋಡಿದ್ರೆ ಇದು ಏನಾಗ್ಬೋದು? ಈ ಭೂಮಿಯ ಮೇಲೆ ಬೇರೆ ಬಣ್ಣದ ಕಾಯಿಗಳನ್ನು ನೋಡಿದಾಗ ಎಲ್ಲ ಕಾಯಿಗಳು ಕಪ್ಪಾಗಿವೆ ಎನ್ನುವಂಥ ಸಾರ್ವತ್ರಿಕ ತರ್ಕವಾಕ್ಯ ಸುಳ್ಳಾಗ್ಬೋದು. ಅರ್ಥ ತಾನೆ? ಆದರೆ ನಿಸರ್ಗ
ನಿಸರ್ಗದಲ್ಲಿ ಇದುವರೆಗೂ ಕೂಡ ಇದಕ್ಕೆ ವಿರೋಧಾಭಾಸ ಅಥವಾ ಅಸಂಗೋಕ್ತಿ ಅಂತಕ್ಕಂಥದ್ದು ಕಂಡು ಬಂದಿಲ್ಲ. ಯಾಕೆಂದರೆ ನಿಸರ್ಗದಲ್ಲಿ ಅಂಥ ಒಂದು ಬೇರೆ ಸಮತೋಲನ ಅನ್ನೋದಕ್ಕಿಂತ ನಾವು ನಿಸರ್ಗದಲ್ಲಿ ನಾವು ಇದುವರೆಗೂ ಕೂಡ ನಾವು ಕಪ್ಪು ಬಣ್ಣದ ಕಾಗೆಗಳನ್ನು ಅಲ್ಲದೆ ಬೇರೆ ಬಣ್ಣದ ಕಾಗೆಗಳನ್ನು ನೋಡಿಲ್ಲ. ಎಂಥ ಕಡೆ ನಾವಿಲ್ಲಿ ಕೆಲವು ಸಲ ಹೇಳುವಂಥದ್ದು ಏನಾಗುತ್ತೆ, ಕೆಲವು ಸಲ ತಪ್ಪಾಗ್ಬೋದು. ಎಂಥ ಸನ್ನಿವೇಶಗಳಲ್ಲಿ ಸಂದರ್ಭಗಳಲ್ಲಿ ನಾವು ಬಳಕೆ ಮಾಡೋಕಪ್ಪ ಇದನ್ನು ಅಂದರೆ, ಉದಾಹರಣೆ ಅದಕ್ಕೆ ಅದು ಅಂಡರ್ಸ್ಟುಡ್ ಅನ್ನಲಿಕ್ಕೆ ಯಾವುದು ನಾವಿಲ್ಲಿ ಶೋಭಮರ್ತ್ಯ, ರವಿಮರ್ತ್ಯ, ಅಶೋಕ ಮರ್ತ್ಯ, ದೇರ್ಫೋರ್ ಎಲ್ಲ ಮಾನವರು ಮರ್ತ್ಯರು, ಇದು ಓಕೆ. ಯಾಕೆಂದರೆ ಹುಟ್ಟಿದಂಥ ಮನುಷ್ಯ ಯಾರೂ ಕೂಡ ಇಲ್ಲಿ ಜೀವಂತವಾಗಿರಲ್ಲ. 100, 125, 150 ಎಷ್ಟು 150, 160 ಯಾರು 300-400 ವರ್ಷ ಬದುಕಕ್ಕಾಗಲ್ಲ. ಇದು ನಿಸರ್ಗದ ಏಕಪ್ರಕಾರತೆಯ ನಿಯಮ, ದಿ ಯೂನಿಫಾರ್ಮಿಟಿ ಆಫ್ ದಿ ನೇಚರ್. ಅದು ನೇಚರ್ ಆಫ್ ಲಾ, ನಿಸರ್ಗ ನಿಯಮ. ಯಾಕೆಂದರೆ ಇದನ್ನು ಯಾರೂ ಕೂಡ ತಪ್ಪಿಸ್ಲಿಕ್ಕಾಗಲ್ಲ. ಯಾಕೆಂದರೆ ಹುಟ್ಟು ಮತ್ತು ಸಾವು, ಹುಟ್ಟಿದಂಥ ಮನುಷ್ಯ ಸಾಯಲೇಬೇಕು, ಅದು ಕಟ್ಟಿಟ್ಟ ಬುತ್ತಿ, ಅದನ್ನು ಯಾರೂ ಕೂಡ ತಪ್ಪಿಸ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಅದನ್ನೇ ನೇಚರ್ ಆಫ್ ಲಾ, ನಿಸರ್ಗ ನಿಯಮ ಅಂತ ಕರಿತೀವಿ. ಓಕೆ, ಹಾಗಾದರೆ ಇದನ್ನು ನಾವೇನು ಮಾಡ್ಬೋದು, ಇಲ್ಲಿ ಕೆಲವರನ್ನು ನಾವು ನೋಡಿಬಿಟ್ಟು ಎಲ್ಲ ಮಾನವರು ಮರ್ತಿರು ಅಂತ ಎನ್ನುವಂಥ ಒಂದು ಸಾರ್ವತ್ರಿಕ ತರ್ಕವಾಕ್ಯವನ್ನು ನಾವಿಲ್ಲಿ ಪ್ರತಿಪಾದಿಸ್ಬೋದು. ಇಂಥ ಕಡೆಯಲ್ಲೆಲ್ಲ ನಾವು ಈ ವಿಗಮನ ರೂಪಿಸುವಂಥ ಸಾರ್ವತ್ರಿಕ ತರ್ಕವಾಕ್ಯಗಳನ್ನು ನಾವು ಪ್ರತಿಪಾದಿಸ್ಬೋದು. ಓಕೆ, ಹಾಗಾದರೆ ಯಾಕೆಂದರೆ ನಿಸರ್ಗದಲ್ಲಿ ಇದುವರೆಗೂ ಕೂಡ ಇದಕ್ಕೆ ಅಸಂಗೋಕ್ತಿ, ವಿರೋಧಾಭಾಸ ಕಂಡು ಬಂದಿಲ್ಲ. ಹಾಗಾದರೆ ಇಲ್ಲಿ ವಿಗಮನದ ಸಮಸ್ಯೆ ಅಂದರೆ ಪದಶಃ ಅರ್ಥ, ಇನ್ನರ್ ಮೀನಿಂಗ್. ವಿಗಮನದ ಸಮಸ್ಯೆ ಅಂದರೆ ಏನು ಅನ್ಲಿಕ್ಕೆ, ವಿಗಮನ ಒಂದು ಸಾರ್ವತ್ರಿಕ ತರ್ಕವಾಕ್ಯವನ್ನು ಸ್ಥಿರೀಕರಿಸುವುದಕ್ಕಿಂತಲೂ ಪೂರ್ವಭಾವಿಯಾಗಿ, ಅಂದರೆ ಮೊದಲು ಇಲ್ಲಿ ಸಮಸ್ಯೆ ಅಂತಕ್ಕಂಥದ್ದು ನಾವು ಹೇಳಿದ್ವಲ್ಲ, ಅದೇ ರೀತಿ ಏನು ಸಮಸ್ಯೆ ಎಲ್ಲಿ ಉಂಟಾಗುತ್ತೆ ಅಂದರೆ ಇಲ್ಲಿ ಇಂಡಕ್ಟಿವ್ ಲೀಪ್ ಅಂತ ಬರುತ್ತೆ. ಕೆಲವು ದೃಷ್ಟಾಂತಗಳ ಆಧಾರದ ಮೇಲೆ ಒಂದು ಸಾರ್ವತ್ರಿಕ ತರ್ಕವಾಕ್ಯವನ್ನು ರೂಪಿಸಿದಾಗ ಅಲ್ಲಿ ಸಮಸ್ಯೆ ಅಂತಕ್ಕಂಥದ್ದು ಉಂಟಾಗುತ್ತೆ. ಯಾಕೆಂದರೆ 10 ಕಾಗೆಗಳನ್ನು ನೋಡಿದ್ರಿ, ಅದರ ಆಧಾರದ ಮೇಲೆ ಎಲ್ಲ ಕಾಗೆಗಳು ಕಪ್ಪಾಗಿವೆ ಅಂತ ಹೇಳಿದ್ರಿ, ಆ ಮಧ್ಯೆ ಇರ್ತಕ್ಕಂಥ ಸ್ಪೇಸ್ ಇದೆಯಲ್ಲ, ಅದು ಗ್ಯಾಪ್ ಇದೆಯಲ್ಲ, ಅದು 10 ಕಾಗೆಗಳಿಂದ ಡ್ಯಾಶ್ ಎಲ್ಲ ಕಾಗೆಗಳ ಕಡೆಗೆ, 10ರಿಂದ ನಾವು ಎಲ್ಲ ಕಾಗೆಗಳ ಕಡೆಗೆ ಸಾಗುವಂಥದ್ದು, ಅದನ್ನು ಇಂಡಕ್ಟಿವ್ ಲೀಪ್ ಅಂತ ಕರಿತೀವಿ. ವಿಗಮನ ನೆಗೆತ ಅಂತ ಹೇಳ್ಬಿಟ್ಟು ಕರಿತೀವಿ. ಒಂದು ಪಾತ್ರೆಯಲ್ಲಿ ಅಕ್ಕಿ ಕಾಳನ್ನು, ಒಂದು 2-3 ಅಕ್ಕಿ ಕಾಳನ್ನು ನೋಡಿದ್ರೆ ಬೆಂದಿರ್ತವೆ. ಆ ಪಾತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲ ಅಕ್ಕಿ ಕಾಳುಗಳನ್ನು ಕೂಡ ಅದೇ ರೀತಿ ನಾವು ಅದರ ಸಮನ್ವಯ ಮಾಡ್ಬೋದು. ಏನು, ಈ ಪಾತ್ರೆಯಲ್ಲಿರ್ತಕ್ಕಂಥ ಅನ್ನ ಇದು ಬೆಂದಿದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಯಾಕೆಂದರೆ ಒಂದೊಂದನ್ನು ನಾವು ಇಂಡಿವಿಜುವಲ್ ಆಗಿ ಅದನ್ನು, ಯಾಕೆಂದರೆ ಸಜಾತಿಗೆ ಸಂಬಂಧಪಟ್ಟದ್ದು ಆ ಪಾತ್ರೆಯಲ್ಲಿರ್ತಕ್ಕಂಥ ಅಕ್ಕಿ ಕಾಳುಗಳೆಲ್ಲವುಗಳು ಕೂಡ. ಆ ದೃಷ್ಟಿಯಿಂದ ನಾವೇನು ಮಾಡ್ಬೋದು, ಇಲ್ಲಿ ಇಂಥ ಕಡೆಯಲ್ಲೆಲ್ಲ ನಾವೇನು ಮಾಡ್ಬೋದು, ಈ ಯಾವುದನ್ನು ವಿಗಮನ ರೂಪಿಸುವ ಸಾರ್ವತ್ರಿಕ ತರ್ಕವಾಕ್ಯಗಳನ್ನು ನಾವು ಸಮರ್ಥಿಸಲಿಕ್ಕೆ ಸಾಧ್ಯವಾಗುತ್ತೆ. ಆ ದೃಷ್ಟಿಯಿಂದಲೇ ಈಗ ಸಮಸ್ಯೆ ಯಾವಾಗ ಉಂಟಾಗುತ್ತೆ ಅಂದರೆ, ಕೆಲವು ದೃಷ್ಟಾಂತಗಳ ಆಧಾರವನ್ನು ಕೆಲವು ಸಂದರ್ಭಗಳಲ್ಲಿ ಅದರ ಆಧಾರದ ಮೇಲೆ ನಾವು ಸಾರ್ವತ್ರಿಕ ತರ್ಕವಾಕ್ಯವನ್ನು ರೂಪಿಸುವಂಥದ್ದು ಇದೆಯಲ್ಲ, ಆ ಒಂದು ಪ್ರಕ್ರಿಯೆ ಕೆಲವು ಸಲ ಸಮಸ್ಯೆಯನ್ನು ನಮಗೆ ಉಂಟು ಮಾಡಬಹುದು ಅಥವಾ ಸಮಸ್ಯೆಗೆ ಈಡಾಗಬಹುದು. ಯಾಕೆಂದರೆ ನಮ್ಮ ಅನುಭವಕ್ಕೆ ಬಂದಂಥ ದೃಷ್ಟಾಂತಗಳ ಸಂಖ್ಯೆ ಕೆಲವು. ಅದರ ಆಧಾರದ ಮೇಲೆ ಎಲ್ಲ ಅಂದರೆ ಒಂದು ಸಾರ್ವತ್ರಿಕ ತರ್ಕವಾಕ್ಯವನ್ನು ನಾವು ಹೇಳೋದ್ರಿಂದ ಸಮಸ್ಯೆ ಉಂಟಾಗುತ್ತೆ. ಇದರ ಇಂಡಕ್ಟಿವ್ ಲೀಪ್, ವಿಗಮನ ನೆಗೆತದಿಂದ ಕೆಲವು ದೃಷ್ಟಾಂತಗಳಿಂದ ಡ್ಯಾಶ್ ಎಲ್ಲ ದೃಷ್ಟಾಂತಗಳ ಕಡೆಗೆ ಸಾಗುವಂಥದ್ದಿದೆಯಲ್ಲ, ಅದ್ರ ಮಧ್ಯೆ ಇರ್ತಕ್ಕಂಥ ಗ್ಯಾಪ್ ಇಂಡಕ್ಟಿವ್ ಲೀಪ್, ವಿಗಮನ ನೆಗೆತ, ಎಲ್ಲಿಂದ ಹಲವು ನಿದರ್ಶನಗಳಿಂದ ಎಲ್ಲ ನಿದರ್ಶನಗಳ ಕಡೆಗೆ ಸಾಗುವಂಥದ್ದು, ಅದನ್ನೇ ವಿಗಮನ ಸಮಸ್ಯೆ. ಯಾಕೆಂದ್ರೆ ನಾವು ಅವುಗಳನ್ನು ಅವಲೋಕಿಸಿಲ್ಲ, ಮಧ್ಯ ಇರ್ತಕ್ಕಂಥವುಗಳನ್ನು ಹಲವನ್ನ ನಾವು ಅವಲೋಕಿಸಿದ್ವಿ, ವೀಕ್ಷಿಸಿದ್ವಿ. ಅದರ ಆಧಾರದ ಮೇಲೆ ಸಜಾತಿಗೆ ಸಂಬಂಧಪಟ್ಟಂತೆ ಎಲ್ಲರ ಕಡೆ ಸಾಗಿದ್ವಿ. ಆ ಮಧ್ಯ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಅದು ಒಂದು ಇಂಡಕ್ಟಿವ್ ಲೀಪ್, ವಿಗಮನ ನೆಗೆತ. ಅದನ್ನು ನಾವು ಸಂಕ್ಷಿಪ್ತವಾಗಿ ವಿಗಮನ ಸಮಸ್ಯೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಇಲ್ಲಿ ವಿಗಮನ ಸಮಸ್ಯೆಯನ್ನು ಎಂಥ ಕಡೆಯಲ್ಲಿ ನಾವು ಅದನ್ನು ಬಳಸಬೇಕು ಎನ್ನುವಂಥದ್ದು, ಯಾಕೆಂದರೆ ಕೆಲವು ನಿಯಮಗಳಿರ್ತವೆ, ಅಂಥ ಕಡೆಯಲ್ಲಿ ಮಾತ್ರ ಇವುಗಳನ್ನು ನಾವು
ಬಳಸಬೇಕಾಗತ್ತೆ. ಯಾವುದನ್ನು? ವಿಗಮನ ಸಮಸ್ಯೆಯನ್ನು. ಇಲ್ಲದೆ ಹೋದ್ರೆ ಏನಾಗುತ್ತೆ, ವಿಗಮನದಲ್ಲಿ ಸಮಸ್ಯೆ ಅಂತಕ್ಕಂಥದ್ದು ಉಂಟಾಗುತ್ತೆ. ಎಲ್ಲ ಕಡೆಯಲ್ಲೂ ಕೂಡ ನಾವು ಇದನ್ನು ನಾವು ಪ್ರಯೋಗ ಮಾಡಲಿಕ್ಕೆ ಬಳಸಲಿಕ್ಕೆ ಬರೋದಿಲ್ಲ. ಹಾಗಾದರೆ ಫಸ್ಟ್ ಒನ್, ಹಾಗಾದರೆ ಇಲ್ಲಿ ವಿಗಮನ ಸಮಸ್ಯೆ ಎನ್ನುವಂಥದ್ದು ಇದೆಯಲ್ಲ, ಅದು ಎಲ್ಲೆಲ್ಲಿ ನಮಗೆ ಅದು ಕಾಣಿಸ್ಕೊಳ್ಳುತ್ತೆ, ಈ ಸಮಸ್ಯೆ ಎಲ್ಲೆಲ್ಲಿ ನಮಗೆ ಅದು ಉಂಟಾಗುತ್ತೆ ಅನ್ನೋದಕ್ಕೆ ಒಂದು 3-4 ಅಂಶಗಳನ್ನು, ಒಂದು 3-4 ಲಕ್ಷಣಗಳನ್ನು ನಾವಿಲ್ಲಿ ಕಾಣುವಂಥದ್ದು ಅದನ್ನು ವಿಗಮನ ಸಮಸ್ಯೆ ಅಂತ ಕೇಳ್ತೀವಿ. ಹಾಗಾದರೆ ಇಲ್ಲಿ ಫಸ್ಟ್ ಒನ್, ವಿಗಮನ ಸಮಸ್ಯೆ ಎಂಥ ಕಡೆ ಉಂಟಾಗುತ್ತಪ್ಪ ಅಂದರೆ, ಇಲ್ಲಿ ನಾವು ಅಪೂರ್ಣ ವ್ಯಾಪಕದಿಂದ ಪೂರ್ಣ ವ್ಯಾಪಕದ ಕಡೆಗೆ ಸಾಗುವಾಗ ಎಂಥ ಸಂದರ್ಭಗಳಲ್ಲಿ ಅಥವಾ ಎಂಥ ಸ್ಥಿತಿಗತಿಗಳಲ್ಲಿ ಅಥವಾ ಎಂಥ ಸನ್ನಿವೇಶಗಳಲ್ಲಿ ನಾವು ವಿಗಮನವನ್ನು ಅಥವಾ ವಿಗಮನ ಅದು ಸಮರ್ಥನೀಯವಾಗುತ್ತೆ, ಅದು ರುಜುವಾತಾಗುತ್ತೆ ಎನ್ನುವ ಕ್ವಶನ್ ಮಾರ್ಕ್ ಎನ್ನುವಂಥದ್ದು ಮುಖ್ಯವಾಗುತ್ತೆ. ಅದು ಇಲ್ಲಿ ವಿಗಮನದಲ್ಲಿ ವಿಗಮನದ ಸಮಸ್ಯೆ ಅನಿಸ್ಕೊಳ್ಳುತ್ತೆ. ವಿಗಮನದ ಸಮಸ್ಯೆಯನ್ನು ಫಸ್ಟ್ ಒನ್, ನಾವು ಅಪೂರ್ಣ ವ್ಯಾಪಕದಿಂದ ಪೂರ್ಣ ವ್ಯಾಪಕದ ಕಡೆಗೆ ಹೋಗುವಾಗ ಎಂಥ ಸಂದರ್ಭ ಅಥವಾ ಸನ್ನಿವೇಶಗಳಲ್ಲಿ ಅಥವಾ ಎಂತಹ ಸ್ಥಿತಿಗತಿಗಳಲ್ಲಿ ನಾವು ಈ ನಿಯಮವನ್ನು ಈ ನಿಯಮಗಳನ್ನು ನಾವಿಲ್ಲಿ ಸಾರ್ವತ್ರಿಕ ನಿಯಮಗಳನ್ನು ನಾವಿಲ್ಲಿ ಬಳಸಬೇಕು ಅಥವಾ ಈ ಸಾರ್ವತ್ರಿಕ ನಿಯಮಗಳು ಇವುಗಳು ಸಮರ್ಥನೀಯವಾಗಬಲ್ಲವು ಕ್ವಶನ್ ಮಾರ್ಕ್ ಎನ್ನುವಂಥದ್ದು ಮುಖ್ಯವಾಗುತ್ತೆ. ಅದಕ್ಕೆ ಫಸ್ಟ್ ಮನೆಯಲ್ಲಿ ವಿಗಮನದ ಸಮಸ್ಯೆಗಳಲ್ಲಿ ಮೊದಲನೇದು ಅಪೂರ್ಣ ವ್ಯಾಪಕದಿಂದ ಪೂರ್ಣ ವ್ಯಾಪಕದ ಕಡೆಗೆ ಸಾಗುವಾಗ ಪೂರ್ಣ ವ್ಯಾಪಕದ ಕಡೆಗೆ ಸಾಗುವಾಗ ಅಪೂರ್ಣ ವ್ಯಾಪಕದ ಕಡೆಗೆ ಸಾಗುವಾಗ ಎಂತಹ ಸಂದರ್ಭ ಅಥವಾ ಸ್ಥಿತಿಗತಿಗಳಲ್ಲಿ ಸಾಗುವಾಗ ಎಂತಹ ಸ್ಥಿತಿಗತಿಗಳಲ್ಲಿ ಅಥವಾ ಸನ್ನಿವೇಶಗಳಲ್ಲಿ ಎಂತಹ ಸ್ಥಿತಿಗತಿಗಳಲ್ಲಿ ಸನ್ನಿವೇಶಗಳಲ್ಲಿ ಅಥವಾ ಸಂದರ್ಭಗಳಲ್ಲಿ ಸನ್ನಿವೇಶಗಳಲ್ಲಿ ಈ ಸಾರ್ವತ್ರಿಕ ನಿಯಮಗಳನ್ನ ಎ ಜನರಲೈಸೇಷನ್ ಪ್ರಪೋಸಿಷನ್, ಒಂದು ಸಾರ್ವತ್ರಿಕ ತರ್ಕವಾಕ್ಯವನ್ನು ನಾವು ಸ್ಥಿರೀಕರಿಸ್ತೀವಲ್ಲ, ಅಂದ್ರೆ ಸಾಮಾನ್ಯೀಕರಣ, ಜನರಲೈಸೇಷನ್ ಅಂತ ಹೇಳ್ತೀವಿ. ಯಾವಾಗ ಎಂಥ ಸ್ಥಿತಿಗತಿಗಳಲ್ಲಿ ಸಂದರ್ಭ ಅಥವಾ ಸನ್ನಿವೇಶಗಳಲ್ಲಿ ನಾವು ಸಾಮಾನ್ಯೀಕರಣ ಮಾಡಬೇಕು ಎನ್ನುವಂಥದ್ದು ಇಲ್ಲಿ ಅತಿ ಮುಖ್ಯವಾಗುತ್ತೆ. ಅದರಿಂದ ನಾವಿಲ್ಲಿ ಏನು ಸನ್ನಿವೇಶಗಳಲ್ಲಿ ಈ ಸಾರ್ವತ್ರಿಕ ಅಥವಾ ಸಾಮಾನ್ಯೀಕರಣ, ಸಾರ್ವತ್ರಿಕ ಬಾರ್ ಮತ್ತೊಂದಕ್ಕೆ ಸಾಮಾನ್ಯೀಕರಣ, ಜನರಲೈಸೇಷನ್, ಸಾರ್ವತ್ರಿಕ ಬಾರ್ ಸಾಮಾನ್ಯೀಕರಣ, ಸಾಮಾನ್ಯೀಕರಣ ಸಮರ್ಥನೀಯವಾಗಬಲ್ಲದು ಅಂದ್ರೆ ಪ್ರೂವ್ ಆಗುವಂಥದ್ದು, ಅದು ಸಾಬೀತಾಗುತ್ತೆ ಎಂಥ ಸಂದರ್ಭಗಳಲ್ಲಿ, ಸ್ಥಿತಿಗತಿಗಳಲ್ಲಿ, ಸನ್ನಿವೇಶಗಳಲ್ಲಿ ಅನ್ನುವಂಥದ್ದು ವಿಗಮನದ ಸಮಸ್ಯೆಯಲ್ಲಿ ಅದು ಬಹುಮುಖ್ಯವಾದಂಥ ಒಂದು ಅಂಶವಾಗುತ್ತೆ. ಸಮರ್ಥನೀಯವಾಗಬಲ್ಲದು ಎಂಥ ಕಡೆಯಲ್ಲಿ ನಾವು ಬಳಸಬೇಕು ಅನ್ನುವಂಥದ್ದು ಕ್ವಶನ್ ಮಾರ್ಕ್. ಸಮರ್ಥನೀಯವಾಗಬಲ್ಲದು ಇದು ಫಸ್ಟ್ ಪಾಯಿಂಟ್. ವಿಗಮನದ ಸಮಸ್ಯೆಗಳಲ್ಲಿ ಮೊದಲನೇ ಸಮಸ್ಯೆ ಇದು ಕ್ವಶನ್ ಮಾರ್ಕ್. ಎಂಥ ಕಡೆಯಿಂದ ನಾವು ಬಳಸಬೇಕು ಈ ಸಾರ್ವತ್ರಿಕ ನಿಯಮಗಳನ್ನು ಎನ್ನುವಂಥದ್ದು ವಿಗಮನದ ಸಮಸ್ಯೆಯಲ್ಲಿ ಮೊದಲನೇ ಅಂಶ. ಇನ್ನು ಎರಡನೇ ಅಂಶ ಯಾವುದು? ಎರಡನೇ ಅಂಶ ವಿಗಮನದ ಸಮಸ್ಯೆಗಳಲ್ಲಿ ನಾವು ನಮ್ಮ ಅನುಭವಕ್ಕೆ ಕೆಲವು ದೃಷ್ಟಾಂತಗಳನ್ನು ತೆಗೆದುಕೊಂಡು ಅದರ ಆಧಾರದ ಮೇಲೆ ಎಲ್ಲ ದೃಷ್ಟಾಂತಗಳ ಕಡೆಗೆ ನಾವು ಅಥವಾ ಒಂದು ಸಾರ್ವತ್ರಿಕ ತರ್ಕವಾಕ್ಯವನ್ನು ಸ್ಥಿರೀಕರಿಸುವಂಥದ್ದು ಅದು ಎಷ್ಟು ಅಥವಾ ಎಷ್ಟರ ಮಟ್ಟಿಗೆ ಅದು ಸತ್ಯವಾಗುತ್ತದೆ ಅಥವಾ ಸಮರ್ಥನೀಯವಾಗುತ್ತದೆ ಎನ್ನುವಂಥದ್ದು ಅದು ಎರಡನೇ ಸಮಸ್ಯೆ. ಏನಿಲ್ಲಿ ಎರಡನೇ ಅಂಶ, ಎರಡನೇ ಸಮಸ್ಯೆ ವಿಗಮನದ ಸಮಸ್ಯೆಗಳಲ್ಲಿ
ಕೆಲವೇ ಆಧಾರ ವಾಕ್ಯದಲ್ಲಿ ನಮ್ಮ ಅನುಭವಕ್ಕೆ ಬಂದಂಥ ದೃಷ್ಟಾಂತಗಳ ಸಂಖ್ಯೆ ಕೆಲವು. ಕೆಲವೊಂದ್ರೆ 10 ಕಾಗೆಗಳು ಕಪ್ಪಾಗಿವೆ, ದೇರಪ್ಪಾರು ಎಲ್ಲ ಕಾಗೆಗಳು ಕಪ್ಪಾಗಿವೆ. ಇಂಥ ಅಂದರೆ ಇಲ್ಲಿ ನಮ್ಮ ಅನುಭವಕ್ಕೆ, ಎರಡನೇ ಸಮಸ್ಯೆ, ನಮ್ಮ ಅನುಭವಕ್ಕೆ ಬಂದಂಥ ಕೆಲವು ದೃಷ್ಟಾಂತಗಳ ಆಧಾರದ ಮೇಲೆ ಒಂದು ಸಾರ್ವತ್ರಿಕ ತರ್ಕವಾಕ್ಯ ಸ್ಥಿರೀಕರಿಸುವುದು ಎಷ್ಟರ ಮಟ್ಟಿಗೆ ಅದು ಸತ್ಯವಾಗುತ್ತದೆ ಎನ್ನುವಂಥದ್ದು ಕ್ವಶನ್ ಮಾರ್ಕ್. ಕೆಲವು ಅಂದರೆ ಕೆಲವು ಅಥವಾ ಅಪೂರ್ಣ ದೃಷ್ಟಾಂತಗಳ ಆಧಾರದ ಮೇಲೆ, ಅಪೂರ್ಣ ದೃಷ್ಟಾಂತಗಳ ಅನುಭವದ ಆಧಾರದ ಮೇಲೆ, ಅಪೂರ್ಣ ದೃಷ್ಟಾಂತಗಳ ಅನುಭವದ ಆಧಾರದ ಮೇಲೆ ಒಂದು ಸಾರ್ವತ್ರಿಕ ತರ್ಕವಾಕ್ಯ ಸ್ಥಿರೀಕರಿಸುವುದು ಎಷ್ಟರ ಮಟ್ಟಿಗೆ ಅದು ಸತ್ಯವಾಗಬಲ್ಲದು ಕ್ವಶನ್ ಮಾರ್ಕ್. ಅಪೂರ್ಣ ದೃಷ್ಟಾಂತಗಳ ಅನುಭವದಿಂದ ಒಂದು ಸಾರ್ವತ್ರಿಕ ತರ್ಕವಾಕ್ಯ ಅಥವಾ ಒಂದು ಸಾರ್ವತ್ರಿಕ ತರ್ಕವಾಕ್ಯ ರೂಪಿಸುವುದು ಎಷ್ಟರ ಮಟ್ಟಿಗೆ ಸತ್ಯವಾಗುತ್ತದೆ. ಸಾರ್ವತ್ರಿಕ ತರ್ಕವಾಕ್ಯ ರೂಪಿಸುವುದು ಎಷ್ಟರ ಮಟ್ಟಿಗೆ ಸತ್ಯವಾಗುತ್ತದೆ ಕ್ವಶನ್ ಮಾರ್ಕ್. ಎಷ್ಟರ ಮಟ್ಟಿಗೆ ಸತ್ಯವಾಗುತ್ತದೆ, ಅದು ಎರಡನೇ ಸಮಸ್ಯೆ, ಎರಡನೇ ಅಂಶ ಕ್ವಶನ್ ಮಾರ್ಕ್. ಎಷ್ಟರ ಮಟ್ಟಿಗೆ ಅದು ಸತ್ಯವಾಗುತ್ತೆ. ಓಕೆ, ಇನ್ನು ಥರ್ಡ್ ಪಾಯಿಂಟ್ಸ್, ಲಾಸ್ಟ್ ಪಾಯಿಂಟ್ಸ್ ಅನುಗಮನದ ಸಮಸ್ಯೆಗಳಲ್ಲಿ ಅಂದರೆ ಈ ಅಪೂರ್ಣ ವ್ಯಾಪಕದಿಂದ ನಾವು ಪೂರ್ಣ ವ್ಯಾಪಕದ ಕಡೆ ನಾವು ಸಾಗುವಾಗ ಅಲ್ಲಿ ಬಳಸಲ್ಪಟ್ಟಂಥ, ಅಲ್ಲಿ ಹೇಳಲ್ಪಟ್ಟಂಥ ದೃಷ್ಟಾಂತಗಳು ಅವು ಎಷ್ಟರ ಮಟ್ಟಿಗೆ ಅಲ್ಲಿ ನಾವು ಸಾರ್ವತ್ರಿಕ ತರ್ಕವಾಕ್ಯವನ್ನು ಅಲ್ಲಿ ರೂಪಿಸುವಂಥ ಸಾರ್ವತ್ರಿಕ ತರ್ಕವಾಕ್ಯ ಅದು ಸತ್ಯವೇ ಆಗಿರುತ್ತದೆ ಎನ್ನುವುದಕ್ಕೆ ಭರವಸೆ ಏನು, ಅದಕ್ಕೆ ಸಾಕ್ಷ್ಯಾಧಾರ ಏನು ಎನ್ನುವಂಥದ್ದೇ ಇನ್ನು ಮೂರನೇ ಅಂಶ. ಇವುಗಳನ್ನು ನಾವಿಲ್ಲಿ ವಿಗಮನದ ಸಮಸ್ಯೆಗಳು, ದಿ ಪ್ರಾಬ್ಲಮ್ಸ್ ಆಫ್ ದಿ ಇಂಡಕ್ಷನ್, ವಿಗಮನದ ಸಮಸ್ಯೆ ಅಂತ ನಾವು ಕರಿತೀವಿ. ಇಲ್ಲಿಗೆ ಏನಿದೆ ವಿಗಮನದ ಸ್ವರೂಪ ಅಂದರೆ ನೇಚರ್ ಆಫ್ ದಿ ಇಂಡಕ್ಷನ್ ಫಸ್ಟ್ ಚಾಪ್ಟರ್. ನಿಮ್ಮ ಸೆಕೆಂಡ್ PUCಯಲ್ಲಿ ಫಸ್ಟ್ ಚಾಪ್ಟರ್ ಯಾವುದು ವಿಗಮನ ಮತ್ತು ಅನುಗಮನ, ವಿಗಮನದ ಸ್ವರೂಪ ನೇಚರ್ ಆಫ್ ದಿ ಇಂಡಕ್ಷನ್. ಈ ವಿಗಮನದ ಸ್ವರೂಪದಲ್ಲಿ ಮೊಟ್ಟ ಮೊದಲಿಗೆ ನಾವೇನು ಮಾಡಿದ್ವಿ, ಸ್ಮಾಲ್ ಸಬ್ಹೆಡಿಂಗು ಪೀಠಿಕೆಯನ್ನು ನೋಡಿದ್ವಿ, ಇಂಟ್ರೊಡಕ್ಷನ್. ಆ ಪೀಠಿಕೆ ಆದಮೇಲೆ ಪೀಠಿಕೆಯಲ್ಲಿ 3 ಅಂಶಗಳು ಬಂದವು. ಯಾವುಗಳು ಅಂದರೆ ಪ್ರಾಚೀನ ತರ್ಕಶಾಸ್ತ್ರವು ಮೊಟ್ಟ ಮೊದಲಿಗೆ ಗ್ರೀಕ್ ಮತ್ತು ಭಾರತ ದೇಶಗಳಲ್ಲಿ ಉಗಮವಾಯಿತು. ಸೆಕೆಂಡ್ ಪಾಯಿಂಟ್ಸ್, ತರ್ಕಶಾಸ್ತ್ರ ಅಂದರೆ ಏನು, ಸಮರ್ಪಕ ಆಲೋಚನೆಗಳನ್ನು, ಸಮರ್ಪಕವಾದಂಥ ಸಮಂಜಸವಾದಂಥ ವಿಚಾರಗಳನ್ನು ಭಾಷೆಯ ಮೂಲಕ ಅಭಿವ್ಯಕ್ತಗೊಳಿಸುವಂಥ ಅಥವಾ ಭಾಷೆಯ ಮೂಲಕ ಅಧ್ಯಯನಿಸುವಂಥ ಒಂದು ಶಾಸ್ತ್ರಕ್ಕೆ ಅಥವಾ ಭಾಗಕ್ಕೆ ನಾವಿಲ್ಲಿ ತರ್ಕಶಾಸ್ತ್ರ ಎಂದು ಹೆಸರು, ದಟ್ ಈಸ್ ಲಾಜಿಕ್. ಥರ್ಡ್ ಪಾಯಿಂಟ್ಸ್, ತಾರ್ಕಿಕರು ತರ್ಕಶಾಸ್ತ್ರವನ್ನು 2 ರೀತಿಯಾಗಿ ಅಂದರೆ ಇಬ್ಬಾಗವನ್ನಾಗಿ ವಿಂಗಡಿಸಿರುತ್ತಾರೆ. ಫುಲ್ ಸ್ಟಾಪ್ ಕೋಲನ್ ಹಾಕ್ಬಿಟ್ಟು ಫಸ್ಟ್ ಒನ್ ನಿಗಮನ, ಸೆಕೆಂಡ್ ಒನ್ ವಿಗಮನ. ನೆಕ್ಸ್ಟ್ ಸಬೆಡಿಂಗ್ ನೋಡಿದ್ವಿ, ಫಸ್ಟ್ ಒನ್ ಸಬೆಡಿಂಗ್, ನಿಗಮನ ಎಂದರೆ ನೋಡಿದ್ವಿ. ಸ್ಮಾಲ್ ಸಬೆಡಿಂಗ್, ಪೂರ್ಣ ವ್ಯಾಪಕದಿಂದ ಅಪೂರ್ಣ ವ್ಯಾಪಕದ ಕಡೆಗೆ ಸಾಗುವ ಮಾನಸಿಕ ಪ್ರಕ್ರಿಯೆಯು ನಿಗಮನ ಎಂದು ಹೆಸರು, ಯೂನಿವರ್ಸಲ್ ಟು ಪರ್ಟಿಕ್ಯುಲರ್. ಓಕೆ, ಅದಕ್ಕೆ ಫಾರ್ ಎಕ್ಸಾಂಪಲ್ ಉದಾಹರಣೆ, ಎಲ್ಲ ಮಾನವರು ಮುಕ್ತರು, ಫಸ್ಟ್ ಲೈನ್. ಸೆಕೆಂಡ್ ಲೈನ್, ಸಾಕ್ರೆಟಿಸ್ ಒಬ್ಬ ಮಾನವ, ದೇರ್ಫೋರ್ ಸಾಕ್ರೆಟಿಸ್ ಮರ್ತ್ಯ. ಇದು ಅದನ್ನೇ ನಾವು ಇನ್ನೊಂದು ರೀತಿ, ಹಲವಾರು ರೀತಿಯಲ್ಲಿ ಹೇಳೋದಾದರೆ ಸಮಷ್ಟಿಯಿಂದ ವ್ಯಷ್ಟಿ. ಓಕೆ, ನೆಕ್ಸ್ಟ್ ಯಾವುದು ಸಾರ್ವತ್ರಿಕದಿಂದ ಪ್ರತ್ಯೇಕ, ಅದೇ ರೀತಿ ಪೂರ್ಣ ವ್ಯಾಪಕದಿಂದ ಅಪೂರ್ಣ ವ್ಯಾಪಕದ ಕಡೆಗೆ ಸಾಗುವಂಥದ್ದು, ಅದನ್ನೇ ಯೂನಿವರ್ಸಲ್ ಟು ಪರ್ಟಿಕ್ಯುಲರ್. ಓಕೆ, ಅಲ್ಲಿ ನಿಗಮನ ಮುಗೀತು. ನೆಕ್ಸ್ಟ್ ವಿಗಮನ ಸಬೆಡಿಂಗ್. ವಿಗಮನ ಅಂದರೆ ಏನು ಅನ್ನೋದಕ್ಕೆ ಡೆಫಿನೇಷನ್, ಅದು ಅಪೂರ್ಣ ವ್ಯಾಪಕದಿಂದ ಪೂರ್ಣ ವ್ಯಾಪಕದ ಕಡೆಗೆ ಸಾಗುವ ಚಿತ್ತವೃತ್ತಿಯೇ ವಿಗಮನ. ಓಕೆ, ಅದಾದ ಅದಕ್ಕೆ ಫಾರ್ ಎಕ್ಸಾಂಪಲ್ ಯಾವುದು, ಅಪೂರ್ಣ ವ್ಯಾಪಕದಿಂದ ಪೂರ್ಣ ವ್ಯಾಪಕದ ಕಡೆಗೆ ಸಾಗಿರಬೇಕು. ಉದಾಹರಣೆ ಫಾರ್ ಎಕ್ಸಾಂಪಲ್ 10 ಕಾಗೆಗಳು ಕಪ್ಪಾಗಿವೆ. ನೆಕ್ಸ್ಟ್ ಸೆಕೆಂಡ್ ಲೈನ್ 100 ಕಾಗೆಗಳು ಕಪ್ಪಾಗಿವೆ, ದೇರ್ಫೋರ್ ಎಲ್ಲ ಕಾಗೆಗಳು ಕಪ್ಪಾಗಿವೆ. ಅದೇ ರೀತಿ ಮತ್ತೊಂದು ಉದಾಹರಣೆ ಕೊಡೋದಾದರೆ ಕಬ್ಬಿಣ ಕಾಯಿಸಿದಾಗ ಹಿಗ್ಗುತ್ತದೆ. ಸೆಕೆಂಡ್ ಲೈನ್ ತಾಮ್ರ ಕಾಯಿಸಿದಾಗ ಹಿಗ್ಗುತ್ತದೆ. ನೆಕ್ಸ್ಟ್ ಲೈನ್ ಪ್ಲಾಟಿನಮ್ ಕಾಯಿಸಿದಾಗ ಹಿಗ್ಗುತ್ತದೆ. ಚಿನ್ನ ಕಾಯಿಸಿದಾಗ ಹಿಗ್ಗುತ್ತದೆ. ಲಾಸ್ಟ್ ಒನ್ ಕನ್ಕ್ಲೂಷನ್, ದೇರ್ಫೋರ್
ಎಲ್ಲ ಲೋಹಗಳು ಕಾಯಿಸಿದಾಗ ಹಿಗ್ಗುತ್ತವೆ. ಓಕೆ, ಇರಲಿ. ಅಪೂರ್ಣ ವ್ಯಾಪಕದಿಂದ ಪೂರ್ಣ ವ್ಯಾಪಕ ಯಾವುದು? ಅಪೂರ್ಣ ವ್ಯಾಪಕ ಕಬ್ಬಿಣ, ಚಿನ್ನ, ಬೆಳ್ಳಿ. ಅದರಿಂದ ದೇರ್ಫಾರ್ ಎಲ್ಲ ಲೋಹಗಳು ಕಾಯಿಸಿದಾಗ ಹಿಗ್ಗುತ್ತವೆ. ಇದನ್ನು ಅಪೂರ್ಣ ವ್ಯಾಪಕದಿಂದ ಪೂರ್ಣ ವ್ಯಾಪಕದ ಕಡೆ ಸಾಗಿರುವಂಥದ್ದು. ಈ ಪ್ರಸ್ತುತ ಉದಾಹರಣೆಯಲ್ಲಿ ನಾವು ಅದನ್ನು ತೆಗೆದುಕೊಂಡ್ವಿ. ಇದು ವಿಗಮನ ಅಂದರೆ ಏನು ಅನ್ನಲಿಕ್ಕೆ. ಓಕೆ, ಅಲ್ಲಿ ಮುಗಿತರು. ಅದಾದ್ಮೇಲೆ ನೆಕ್ಸ್ಟ್ ಬಳಿ ನೋಡಿದ್ವಿ ಯಾವುದು? ವಿಗಮನದ ಸಮಸ್ಯೆ, ದಿ ಪ್ರಾಬ್ಲಮ್ಸ್ ಆಫ್ ದಿ ಇಂಡಕ್ಷನ್. ವಿಗಮನದಲ್ಲಿ ಸಮಸ್ಯೆ ಉಂಟಾಗಬೇಕಾದ್ರೆ ಕೆಲವು ಅಂಶಗಳನ್ನು, ಈ ಒಂದು ಕಾರ್ಯಾಚರಣೆಯಲ್ಲಿ 3 ಅಂಶಗಳನ್ನು, ಬಹುಮುಖ್ಯವಾದಂಥ ಅಂಶಗಳನ್ನು ನೋಡ್ತೀವಿ. ಅವುಗಳಲ್ಲಿ ವಿಗಮನದ ಸಮಸ್ಯೆಗಳು, ದಿ ಪ್ರಾಬ್ಲಮ್ಸ್ ಆಫ್ ದ ಇಂಡಕ್ಷನ್ ಅಂತ ಕರಿತೀವಿ. ಫಸ್ಟ್ ಒನ್, ನಾವು ವಿಗಮನದಲ್ಲಿ ಒಂದು ಸಾರ್ವತ್ರಿಕ ತರ್ಕವಾಕ್ಯವನ್ನು ರೂಪಿಸಬೇಕಾದ್ರೆ ಎಂಥ ಸ್ಥಿತಿಗತಿಗಳಲ್ಲಿ, ಎಂಥ ಸಂದರ್ಭಗಳಲ್ಲಿ, ಎಂಥ ಸನ್ನಿವೇಶಗಳಲ್ಲಿ ಈ ಸಾರ್ವತ್ರಿಕ ನಿಯಮಗಳನ್ನು ನಾವು ಬಳಸಬೇಕು ಎನ್ನುವಂಥದ್ದು ತುಂಬ ಅವಶ್ಯಕವಾಗುತ್ತೆ, ತುಂಬ ಮುಖ್ಯವಾಗುತ್ತೆ. ಅದು ಫಸ್ಟ್. ಸೆಕೆಂಡ್ ಒನ್, ಅಪೂರ್ಣ ವ್ಯಾಪಕದಿಂದ ಪೂರ್ಣ ವ್ಯಾಪಕದ ಕಡೆಗೆ ಸಾಗುವಾಗ ಅಲ್ಲಿ ಅವುಗಳು ಎಲ್ಲ ದೃಷ್ಟಾಂತಗಳು ಕೂಡ, ಯಾಕಂದರೆ ಇಂಡಿವಿಜುವಲ್ ವೈಯಕ್ತಿಕವಾಗಿ ಒಂದೊಂದನ್ನೇ ನಾವು ಪರಿಶೀಲಿಸಿಲ್ಲ, ಅವಲೋಕಿಸಿಲ್ಲ. ಎಲ್ಲವುಗಳು ಕೂಡ ಆ ಒಂದು ಲಕ್ಷಣವನ್ನೇ ಒಳಗೊಂಡಿರ್ತವೆ, ಅವುಗಳಿಗೆ ಬದ್ಧವಾಗಿರ್ತವೆ ಅನ್ನಲಿಕ್ಕೆ ಇಲ್ಲಿರ್ತಕ್ಕಂಥ ಒಂದು ಸಾಕ್ಷಾಧಾರ ಅಥವಾ ಪುರಾವೆ, ಭರವಸೆ ಏನು ಎನ್ನುವಂಥದ್ದು, ಅವುಗಳು ಸಮರ್ಥನೀಯವಾಗಬಲ್ಲವೇ, ಅವುಗಳು ಸತ್ಯ ಆಗಿರುತ್ತವೆಯೇ ಎನ್ನುವಂಥದ್ದು ಕ್ವಶನ್ ಮಾರ್ಕ್ ಆಗುತ್ತೆ. ಇದು ಕೂಡ ಸಮಸ್ಯೆ ಆಗುತ್ತೆ. ಲಾಸ್ಟ್ ಒನ್, ಮೂರನೇದು, ಕೆಲವು ನಿದರ್ಶನಗಳು ನಮ್ಮ ಅನುಭವಕ್ಕೆ ಬಂದಿದ್ದು ಆಧಾರ ವಾಕ್ಯದಲ್ಲಿ, ಅದರಿಂದ ಒಂದು ಸಾರ್ವತ್ರಿಕ ತರ್ಕವಾಕ್ಯವನ್ನು ರೂಪಿಸುವಂಥದ್ದು ಎಷ್ಟರ ಮಟ್ಟಿಗೆ ಅದು ಸಮರ್ಥನೀಯವಾಗಿರುತ್ತೆ ಎನ್ನುವಂಥದ್ದು ಇದು ವಿಗಮನದ ಸಮಸ್ಯೆಗಳಲ್ಲಿ ಮೂರನೇ ಅಂಶ ಆಗುತ್ತೆ. ಇವುಗಳನ್ನು ವಿಗಮನದ ಸಮಸ್ಯೆಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಚಾಪ್ಟರ್ಲಿ ಕೇಳ್ತಕ್ಕಂಥ ಕ್ವಶನ್ಸು 1 ಮಾರ್ಕ್ ಕ್ವಶನ್ಸು ಯಾವುದಾದ್ರೂ ಇದೆಯಾ, 2 ಮಾರ್ಕ್ ಕ್ವಶನ್ಸ್ ಇದೆಯಾ, 5 ಮಾರ್ಕ್ಸ್ ಕ್ವಶನ್ಸ್ ಇದೆಯಾ ಅಂತ ಕೇಳಿದರೆ ಇಲ್ಲಿ ನಾವು, ಯಾಕೆಂದರೆ ಈ ವಿಗಮನ ಅಂತಕ್ಕಂಥದ್ದು, ನಿಗಮನ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ? ಅನುಮಾನದಲ್ಲಿ ಬರುತ್ತೆ. ಅದು ಪಾಯಿಂಟ್ಸ್ ಬಿಟ್ವಿ. ಅನುಮಾನ ಅಂದರೆ ಏನು ಅನ್ನಲಿಕ್ಕೆ, ವಾಟ್ ಈಸ್ ಇನ್ಫರೆನ್ಸ್? ತಿಳಿದ ವಿಷಯದಿಂದ ತಿಳಿಯದೇ ಇರುವ ವಿಷಯಗಳ ಕಡೆಗೆ ಸಾಗುವ ಮಾನಸಿಕ ಪ್ರಕ್ರಿಯೆಯು ಅನುಮಾನ ಎಂದಾಗುತ್ತದೆ. ದಟ್ ಈಸ್ ಇನ್ಫರೆನ್ಸ್. ಅನುಮಾನದಲ್ಲಿ 2 ವಿಧ, ಒಂದು ನಿಗಮನ, 2 ವಿಗಮನ. ಅವುಗಳನ್ನು ನೋಡಿದ್ದೀವಿ. ಓಕೆ, ಅನುಮಾನ ಅಂದರೆ ಏನಲಿಕ್ಕೆ ಏನೋ ಗೊತ್ತಿರುವ ವಿಷಯದಿಂದ ಗೊತ್ತಿಲ್ಲದೇ ಇರತಕ್ಕಂಥ ವಿಷಯವನ್ನು ಊಹಿಸುವಂಥದ್ದು. ನಮ್ಮ ಮನೆಯಲ್ಲಿನ ಒಲೆಯಲ್ಲಿ ಬೆಂಕಿಯನ್ನು ನೋಡಿರ್ತೀವಿ, ಅಲ್ಲಿ ಹೊಗೆ ಇರುತ್ತೆ. ಹೊರಗಡೆ ಬಂದ್ಬಿಟ್ಟು ನಾವು ನೋಡ್ತೀವಿ, ಬೆಟ್ಟದ ಕಡೆ ನೋಡ್ತೀವಿ, ಅಲ್ಲಿ ಹೊಗೆ ಬರುತ್ತೆ. ಅದ್ರ ಮೂಲ ಯಾವುದು ಅನ್ನೋದನ್ನು ನಾವು ಅಲ್ಲಿ ಹೋಗ್ಬಿಟ್ಟೆ ನೋಡಬೇಕು ಅನ್ನುವಂಥದ್ದಿಲ್ಲ. ನಾವು ಮನೆಯಲ್ಲೇ ನೋಡಿರ್ತೀವಿ. ಆ ಒಂದು ತಿಳುವಳಿಕೆಯನ್ನೇ, ಆ ಒಂದು ಜ್ಞಾನವನ್ನೇ ನಾವು ಅನ್ವಯ ಮಾಡಿರ್ತೀವಿ. ನಮ್ಮ ಮನೆಯಲ್ಲಿ ಹೊಗೆ ಇತ್ತು, ಅಲ್ಲಿ ಬೆಂಕಿ ಇತ್ತು, ಅಲ್ಲಿ ಹೊಗೆ ಇದೆ ಬೆಟ್ಟದ ಮೇಲೆ, ಅಲ್ಲಿ ಕೂಡ ಬೆಂಕಿ ಇದೆ ಎಂಬುದಾಗಿ ನಾವು ಊಹಿಸುವಂಥದ್ದಿದೆಯಲ್ಲ, ಅದನ್ನೇ ಇನ್ಫರೆನ್ಸ್ ಅಂದರೆ ನಾವು ಅನುಮಾನ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಅನುಮಾನದಲ್ಲಿ 2 ವಿಧ, ಒಂದು ನಿಗಮನ, 2 ವಿಗಮನ. ಅದನ್ನು ಮುಂದೆ ಹೇಳಿದ್ವಿ. ಅದನ್ನು ನಿಗಮನ ಅಂದ್ರೇನು, ವಿಗಮನ ಅಂದ್ರೇನು, ಫಾರ್ ಎಕ್ಸಾಂಪಲ್ ಉದಾಹರಣೆಗಳನ್ನು ಕೊಟ್ಟು ಉದಾಹರಣೆ ಸಹಿತವಾಗಿ ನಾವು ಅದನ್ನು ನಿಮಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ನೆಕ್ಸ್ಟ್ ಬೆಳಿಂಗು ವಿಗಮನದ ಸಮಸ್ಯೆ ಅಂದರೆ ಏನು ಅಂತ ನೋಡಿದ್ವಿ. ಇಲ್ಲಿ 1 ಮಾರ್ಕ್ ಕ್ವಶನ್ಸ್ ಕೇಳುವಂಥದ್ದು ನಿಗಮನ ಅಂದ್ರೇನು, ವಿಗಮನ ಅಂದ್ರೇನು, ಅನುಮಾನ ಅಂದ್ರೇನು, ಅವುಗಳನ್ನು ಕೇಳಲ್ಲ 1 ಮಾರ್ಕ್ ಕ್ವಶನ್ಸ್ಗೆ. ನೆಕ್ಸ್ಟ್ ಇಲ್ಲಿ ಕೇಳೋಂಥ ಕ್ವಶನ್ಸ್ ಯಾವುದು? ಹಾಗಾದರೆ ಕೇಳೋಂಥ ಕ್ವಶನ್ಸ್ ವಿಗಮನದ ಸಮಸ್ಯೆ, ಅದನ್ನು ಏನು ಕೇಳಲ್ಲ. ಕೇಳೋಂಥ ಕ್ವಶನ್ಸ್ ಈ ಚಾಪ್ಟ್ರಲ್ಲಿ ಯಾವುದಾದ್ರು 5 ಮಾರ್ಕ್ಸ್ ಕ್ವಶನ್ಸ್ ಇದೆ. ನೆಕ್ಸ್ಟ್ ಟಾಪಿಕ್ ಯಾವುದು? ನಿಗಮನ ಮತ್ತು ವಿಗಮನ ಅನುಮಾನಗಳ ನಡುವಣ ವ್ಯತ್ಯಾಸಗಳು, ಡಿಫರೆನ್ಸ್ ಬಿಟ್ವೀನ್ ದಿ ಡಿಡಕ್ಟಿವ್ ಅಂಡ್ ಇಂಡಕ್ಟಿವ್ ಇನ್ಫರೆನ್ಸ್. ನಿಗಮನ ಮತ್ತು ವಿಗಮನ ಅನುಮಾನಗಳ ನಡುವಣ ವ್ಯತ್ಯಾಸಗಳು ಅಂತ ಹೇಳ್ಬಿಟ್ಟು ಬರುತ್ತೆ. 5 ಮಾರ್ಕ್ಸ್ ಕ್ವಶನ್ಸ್ಗೆ ಕೇಳಿದರೆ ಬಹುತೇಕವಾಗಿ ಕೇಳಬಹುದು, ಕೇಳದೂ ಇರಬಹುದು. ಹಾಗಾದರೆ ಇಲ್ಲಿ 5 ಅಥವಾ 6 ಪಾಯಿಂಟ್ಸನ್ನು ಹೇಳಬೇಕಾಗುತ್ತೆ. ನೆಕ್ಸ್ಟ್ ಪೀರಿಯಡಲ್ಲಿ ನಾವು ಆ 5 ಪಾಯಿಂಟ್ಸ್ ಅಥವಾ 6 ಪಾಯಿಂಟ್ಸನ್ನು ಹೇಳಿಬಿಟ್ಟು ನಾವು ನೆಕ್ಸ್ಟ್ ಈ ಚಾಪ್ಟ್ರಿಗೆ ವಿದಾಯ ಹೇಳಬೇಕಾಗತ್ತೆ. ಇದು ಏಕೆಂದರೆ ಇದು ಅತಿ ಚಿಕ್ಕದಾದಂಥ ಚಾಪ್ಟ್ರು. ಇಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್ ಹಾಗಾದರೆ ಇಲ್ಲಿ ನಿಗಮನ ಮತ್ತು ವಿಗಮನ ನಡುವಣ ಸಂಬಂಧ, ಆ ಟಾಪಿಕ್ಕನ್ನು 5 ಮಾರ್ಕ್ಸ್ ಟಾಪಿಕ್, ಅದು 6 ಅಥವಾ 7 ಪಾಯಿಂಟ್ಸನ್ನು ಕೊಟ್ಬಿಟ್ಟು ಈ ಚಾಪ್ಟ್ರಿಗೆ ನಾವಿಲ್ಲಿ ತಿಲಾಂಜಲಿಯನ್ನು ಅಂದರೆ ವಿದಾಯವನ್ನು ಹೇಳುವಂಥದ್ದು. ನೆಕ್ಸ್ಟ್ ಹಾಗಾದರೆ ಸೆಕೆಂಡ್ ಚಾಪ್ಟ್ರಿಗೆ ಪಾದಾರ್ಪಣೆ ಮಾಡ್ತೀವಿ. ಇನ್ನು ಇದು ನೆಕ್ಸ್ಟ್ ಒಂದು ಪೀರಿಯಡ್ ಕೂಡ ಬೇಕಿಲ್ಲ, ಒಂದು 20 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಆದರೆ ಈ ಚಾಪ್ಟರ್ ಮುಗಿಯುತ್ತೆ. ಓಕೆ, ಇಲ್ಲಿಗೆ ನಾವು ಇವತ್ತಿನ ಕ್ಲಾಸನ್ನು ನಾವು ಮುಗಿಸುವಂಥದ್ದು. ನೆಕ್ಸ್ಟ್ ಪೀರಿಯಡ್, ನೆಕ್ಸ್ಟ್ ಮುಂದಿನ ಅವಧಿಯಲ್ಲಿ ನಾವು ಅದನ್ನು ಕಂಟಿನ್ಯೂ ಮಾಡುವಂಥದ್ದು.
ಕಂಟಿನ್ಯೂ ಆದ ಮುಂದೆ ಯಾವುದು ನಿಗಮನ ಮತ್ತು ವಿಗಮನ ನಡುವಣ ವ್ಯತ್ಯಾಸಗಳು ಅಂತನ್ನೋದನ್ನು ಆ ಟಾಪಿಕನ್ನು ನೋಡುವಂಥದ್ದು. ಆ ಟಾಪಿಕ್ ಮುಗಿದ್ರೆ ಈ ಚಾಪ್ಟರ್ ಮುಗಿಯುತ್ತೆ. ಓಕೆ.